ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಃ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ವಂದನೆಗಳು. ಇವತ್ತಿನ ದೃಗ್ದೃಶ್ಯವೇಕದ 91, 92, 93, 94ನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ, ಇವತ್ತಿನ ಸೆಷನಲ್ಲಿ ಗುರೂಜಿ ಬಂದ್ಬಿಟ್ಟು ಸಾಕ್ಷಿ ಅಂದ್ರೆ ಏನು, ಅಂದ್ರೆ ಸಾಕ್ಷಿ ಅಂದ್ರೆ ಯಾವುದಕ್ಕೆ ಹೇಳ್ತಾರೆ, ಮತ್ತೆ ಚಿದಾಭಾಸ ಯಾವ ತರ ತಿಳ್ಕೊಳ್ಳುತ್ತೆ, ಮತ್ತೆ ಅದರಲ್ಲಿರುವಂತ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು, ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗೋದಕ್ಕೆ ಚಿದಾಭಾಸನ ಯಾವ ತರ ಸಾಕ್ಷಿ ಅಂತ ತೋರಿಸಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ, ಆ ಪರಬ್ರಹ್ಮ ತತ್ವನ ಹೇಗೆ ತೋರಿಸ್ತಾರೆ ಅನ್ನೋದು ಇಲ್ಲಿ ಹೇಳೋದು ಗುರುಜಿ. ಸೊ ನನ್ನ ಮೊದಲನೇ ಪ್ರಶ್ನೆ, ಅನ್ಸೂಯಾಜಿ ನಿಮ್ಗೆ ವಿಡಿಯೋ ಆನ್ ಮಾಡಿ. ಹಲೋ ಅನ್ಸೂಯ ಮೇಡಮ್, ಎಲ್ಲೋ ಬಿಟ್ರಿ ಇವರು? ಕೇಳಿಸ್ತಾ ಇದೆಯಾ? ಆಡಿಬಲ್? ಹಲೋ, am I audible? ಅನ್ಸೂಯಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆ ಸಂತೋಷ್ ಜಿ. ಅನ್ಸೂಯಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟರ್ ಇದ್ದೀರಾ ನೀವು. ಅವರು ಪಾರಮಾರ್ಥಿಕ ಜೀವಕ್ಕೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸರಿ, ಹರಿ ಓಂ ಸತೀಶ್ ಜಿ. ಕೋಕಿಲ ಅವರು ಬಂದ್ರು. ಹರಿ ಓಂ ಕೋಕಿಲಾ ಜಿ, ಹರಿ ಓಂ ಸತೀಶ್ ಜಿ. ಎಸ್ ನೋ ಮೇ ಬಿ ಏನಾದ್ರು ಹೇಳ್ರಪ್ಪ. ಹರಿ ಓಂ. ನಿಮ್ಮ ಮನೆ ಹತ್ರ ಇದೀವಿ ಸ್ವಾಮಿ. ಹರಿ ಓಂ ಸಂತೋಷ್ ಜಿ. ಹರಿ ಓಂ. ಹರಿ ಓಂ ಆಶಾ ಜಿ. ಹರಿ ಓಂ. ಓಕೆ, ಇವತ್ತು ಅದೇ ನನ್ನ ಮೊದಲನೇ ಪ್ರಶ್ನೆ ಸತೀಶ್ ಜಿ ನಿಮ್ಗೆ. ಇವರು ಬರ್ತಾ ಇಲ್ಲ, ಅನ್ಸೂಯಾಜಿ ನಿಮ್ಗೆ ಕ್ವಶನ್. ಇವಾಗ ನಾನು DDV 91 ಬಗ್ಗೆ ಹೇಳ್ತಾ ಇದ್ದೆ. DDV 91 ವಾಟ್ ಇಟ್ ಟಾಕ್ಸ್ ಅಬೌಟ್ ಇಸ್ ಪಾರಮಾರ್ಥಿಕ ಸತ್ಯನ ಸಾಕ್ಷಿ ಅಂದ್ರೆ ಏನು ಅಂತ ಗುರುಜಿ ಮತ್ತೆ ಚಿದಾಭಾಸ ಅಂತ ಹೇಳ್ತಾರೆ, ಮತ್ತೆ ಪಾರಮಾರ್ಥಿಕ ಸತ್ಯ ಅಂತ ಅದಕ್ಕೆ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಹೇಳ್ಬೇಕಾದ್ರೆ ವ್ಯಾವಹಾರಿಕ ದೃಷ್ಟಿಯಿಂದ ಪಾರಮಾರ್ಥಿಕ ಜೀವನ ಸಾಕ್ಷಿ ಅಂತ ಇವಾಗ ಇಟ್ಕೊಳಕ್ ಆಗ್ತಾ ಇದೆಯಾ ಅಂತ ಹೇಳಿ. ಸತೀಶ್ ಜಿ ಅನ್ಮ್ಯೂಟ್ ಮಾಡಿ. ಕೇಳಿಸುತ್ತಾ? ಕೇಳಿಸುತ್ತೆ. ಅದು ಬ್ರೇಕ್ ಆಗ್ತಾ ಇತ್ತು. ಏನಂದ್ರೆ ಗುರುಜಿ ಪಾರಮಾರ್ಥಿಕ ಇಂದ ಅಷ್ಟೇ ಕೇಳಿಸಿದ್ದು. ಇನ್ನೊಂದ್ಸರಿ ಹೇಳಿ.
ವ್ಯಾವಹಾರಿಕ ದೃಷ್ಟಿಯಿಂದ ಪಾರಮಾರ್ಥಿಕ ಜೀವ ಮತ್ತೆ ಸಾಕ್ಷಿ ಅಂತ ತಿಳ್ಕೋಬೇಕು ಅಂತ ಗುರುಗಳು ಹೇಳ್ತಾರೆ. ಈಗ ನೀವು ಸಾಕ್ಷಿ ಅಂತ ತಿಳ್ಕೊಂಡಿದ್ರೆ ನೀವು ವ್ಯಾವಹಾರಿಕ ಜೀವನದಲ್ಲಿ ಹೇಗೆ ವ್ಯವಹಾರ ಮಾಡ್ತೀರಾ? ನಾನು ಸಾಕ್ಷಿ ಅಂತ ತಿಳ್ಕೊಂಡಾಗ ಹೇಳಿ. ಓಕೆ. ಸೊ ಆಗಿ ಹೋಗುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ದಂಗೆ ಸೊ effectively to be in that particular actually ಅಲ್ಲಿ ಸ್ಟೇಟ್ ಅಂತಾನು ಡಿಸ್ಕಷನ್ ಬರುತ್ತೆ. ಬಟ್ ಐ ಆಮ್ ದಟ್ ಅನ್ನೋ ಇದರಲ್ಲಿ ಎವ್ರಿ ನೌ ಅಂಡ್ ದೆನ್ ಗೆಟಿಂಗ್ ಬ್ಯಾಕ್ ಟು ದ ಕೋರ್ ಅಷ್ಟೇ. ನಾಟ್ ಗೆಟಿಂಗ್ you get back to the core is and all as per the topic. But when you say ನಾನು ಚಿದಾಭಾಸಕ್ಕೆ ಪಾರಮಾರ್ಥಿಕ ಸತ್ಯದ ಅರಿವಿಲ್ಲ, ಆದರೆ ಅದಕ್ಕೆ ಸಾಕ್ಷಿ ಮುಖಾಂತರ ನೀವು ಪಾರಮಾರ್ಥಿಕ ಸತ್ಯ ಅಂತ ತಿಳ್ಕೊಂಡಿರುವ. ಈಗ ನೀವು ಸಾಕ್ಷಿ ಆಗಿದ್ದೀರಾ, ನೀವು ಚಿದಾಭಾಸ ಅಂತ ಅಲ್ಲ, ನೀವು ಮನಸ್ಸಿನಲ್ಲಿ ಹೇಳ್ಕೊತೀರಾ, ಮನಸ್ಸಾಗ ಪರಿವರ್ತನೆ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ನೀವು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕು, ಹೌ ಯು ಆರ್ ಏಬಲ್ ಟು ಸ್ಟೇ ಅಟ್ ಓಕೆ ಇಲ್ಲ ಇವತ್ತು ಓಕೆ ಎಕ್ಸಾಂಪಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಓಕೆ, ಅರ್ಥ ಆಯ್ತು. ಇಲ್ಲ ಅದು ಅಲ್ಲಿ ಇಲ್ಲ, ರೀಚ್ ಆಗೋ ಪ್ರೊಸೆಸ್ ಅಲ್ಲಿ ಇದೆ. ಬಟ್ ಅದೇ ಇವಾಗ ಜಸ್ಟ್ ಇದು ಟೆಂಪಲ್ ಬರೋ ಮುಂಚೆನೆ ಇಟ್ ವಾಸ್ ಎ ಸ್ಮಾಲ್ ಕ್ವಾರಲ್. ಸೊ ಅದು ಇನ್ನ ಹೇಗೋ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ, ಬರೋದೇನೋ ಬಂದ್ಬಿಟ್ವಿ ಟೆಂಪಲ್. ಬಟ್ ಅದೇ ಈ ತರ ಸತ್ಸಂಗಿಂದ ಹ್ಯಾವ್ ಟು ಗೋ ಬ್ಯಾಕ್ ಅಂಡ್ get back to this practice. It's a journey yet to be reached or practiced. So I go playing ಇದೆ ಅನ್ಸುತ್ತೆ. So sometimes but again ಬೇರೆ ವಿಷಯಗಳಲ್ಲಿ maybe it comes onto the surface very fast. ಸ್ವಲ್ಪ ವಿಷಯಗಳಲ್ಲಿ it doesn't come. ಬಂದಿರೋ ವಿಷಯಗಳಲ್ಲಿ ಐ ಮೀನ್ ಅದೇ ಸೊ ಪ್ರೈಸಲ್ ಡಿಸ್ಕಷನ್ ನಡೀತಾ ಇತ್ತು ನಮ್ಮ ಟೀಮ್ ಮೆಂಬರ್ಸ್ಗೆ. ಸೊ ಅಲ್ಲಿ ರೇಟಿಂಗ್ ಬಗ್ಗೆ ಸ್ವಲ್ಪ ಚರ್ಚೆ ಆಯ್ತು. ಆ ಚರ್ಚೆಯಲ್ಲಿ ಲೈಕ್ ನಮ್ಮ ಟೀಮ್ ಮೆಂಬರ್ ಈ ಸೆಡ್ ಐ ವಿಲ್ ಎಸ್ಕಲೇಟ್ ಟು ನೆಕ್ಸ್ಟ್ ಲೆವೆಲ್, ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್ ರೇಟಿಂಗ್ ಅಂತ. ಬಟ್ ನನ್ನ ಕಾನ್ಶಿಯಸ್ ಪ್ರಕಾರ ಅವನ್ ಏನೇನ್ ಮಾಡಿದಾನೆ ಅವನ ಪ್ರಕಾರ ಅವ್ನ್ ಕೊಟ್ಟಿರೋ ವ್ಯಾಲ್ಯೂ ಆಡ್ಗೆ ಅಷ್ಟು ಕೊಟ್ಟಿದ್ದೀನಿ. ದಟ್ಸ್ ವಾಟ್ ರೇಟಿಂಗ್ ಫಿಟ್ಸ್ ಇನ್ ಅನ್ನೋದನ್ನ ನಾನು ಲೈಕ್ ಇಟ್ ವಾಸ್ ಜಸ್ಟ್ ಎ ಪ್ಲೇ ಅನ್ಸುತ್ತೆ ಅಂತ. ಸೊ ವಾಟ್ ಈಸ್ ವಾಟ್ ಹ್ಯಾಸ್ ಬಿನ್ ರಿಫ್ಲೆಕ್ಟೆಡ್ ಅಲ್ಲಿ ಅಂತ ಐ ವಾಸ್ ಸ್ಪೆಸಿಫೈಯಿಂಗ್ ರಾದರ್ ದನ್ ನನ್ ಗೊತ್ತು ನನ್ನ ಮ್ಯಾನೇಜರ್ ವಿಲ್ ಬೌನ್ಸ್ ಬ್ಯಾಕ್ ಆನ್ ಮೀ ಆಲ್ಸೋ ಅಗೇನ್ ಬಿಕಾಸ್ he is in a different way associated to him. So I have done the right way anta and it's just that a play anta for that moment I would say I consoled myself father. ಅಲ್ಲ ಸಿ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ವ್ಯವಹಾರಿಕದಲ್ಲಿದ್ದೀರಾ. ಹೌದು, ವ್ಯವಹಾರಿಕಲ್ಲಿ ಇದ್ದಾಗ ನೀವು ವ್ಯವಹಾರ ರೀತಿಯಲ್ಲೇ ಮಾಡ್ಬೇಕು. ವ್ಯವಹಾರನ ಅಂದ್ರೆ ಕರ್ಮವನ್ನ ವ್ಯವಹಾರಿಕ ರೀತಿಯಲ್ಲೇ ಮಾಡ್ತಾ ಇದ್ದೀರಾ. ಆದರೆ ನೀವು ಸಾಕ್ಷಿ ಭಾವದಿಂದ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಅಪ್ರೈಸಲ್ ನೀವು ಕೊಡ್ತಿರೋ ಅಥವಾ ಕೊಡ್ತಾ ಇದ್ದೀರೋ, ಅದರಲ್ಲಿ ನೀವು ಸಾಕ್ಷಿಯಾಗಿ ಏನನ್ನ ಗಮನಿಸಿದ್ರಿ, ಯಾವ ತರ ಅವ್ರಿಗೆ ನೀವು ಆ ಒಂದು ಅಪ್ರೈಸಲ್ ಕೊಟ್ರಿ, XYZ ಅವರು ಹೈಯರ್ ಮ್ಯಾನೇಜ್ಮೆಂಟ್ ಹತ್ರ ಹೋಗ್ತಾರೋ ಇನ್ನೊಬ್ರ ಹತ್ರ ಹೋಗ್ತಾರೋ, ಬಟ್ ಯು ಬೀಯಿಂಗ್ ಸಾಕ್ಷಿ ಸ್ಟೇಯಿಂಗ್ ದೇರ್, ಹೌ ಯು ಆರ್ ಏಬಲ್ ಟು ಅಕ್ಸೆಪ್ಟ್ ದಟ್ ಅಂಡ್ ಸ್ಟೇ ಕಾಮ್ ಸಿಚುವೇಶನ್. ಅದೇ ಸೊ ಐ ನೋ ದಿಸ್ ವಿಲ್ ಬೌನ್ಸ್ ಬ್ಯಾಕ್ ಅಂತ ಹೇಳಿದ್ನಲ್ಲ. ಸೊ ಏನಾಗತ್ತಾ ಆಗ್ಲಿ, ಬಟ್ ಐ ಹ್ಯಾವ್ ಡನ್ ಇಟ್ ಇನ್ ದ ರೈಟ್ ವೇ ಅಂತ ಐ ಸ್ಪೆಸಿಫೈಡ್ ಮೈ ಸೆಲ್ಫ್. So you mean to say that from ನನ್ನ ಒಂದು ಅಬ್ಸರ್ವೇಷನ್ ಅನ್ನೋ ಒಂದು ಡಿಸಿಷನ್ ಮೇಕಿಂಗ್ ವ್ಯವಹಾರಿಕ ಜೀವನದಲ್ಲಿ ಈ ಒಂದು ವಾಟ್ ಹಿ ಹ್ಯಾಸ್ ಡನ್ ಅದಕ್ಕೆ ನಾನು ಕೊಟ್ಟಿದ್ದೀನಿ ಅಂತ ನೀವು ಹೇಳ್ತಾರೆ. ಹೌದು. ನಾನು ಸ್ವಲ್ಪ ಅವನಿಗೆ ಜಸ್ಟಿಫೈ ಅವನಿಗೆ ಎಕ್ಸ್ಪ್ಲೈನ್ ಮಾಡಕ್ಕೂ ಹೋದೆ ಬಿಕಾಸ್ ದಟ್ಸ್ ಮೈ ರೋಲ್. ಅವನು ಈ ಪ್ರಾಜೆಕ್ಟ್ಗೆ ಅಷ್ಟು ಡ್ಯೂರೇಷನ್ ಕೊಟ್ಟಿರ್ಲಿಲ್ಲ. ಈ ಜಾಯಿನ್ ಇನ್ ದ ಫ್ಯಾಗ್ ಎಂಡ್ ಅಷ್ಟು ಟೈಮ್ಗೆ ದಿಸ್ ಇಸ್ ಅ ರೈಟ್ ರೇಟಿಂಗ್
ಕನ್ಸಿಡರಿಂಗ್ ಫಾರ್ ದ ಹೋಲ್ ಇಯರ್ ಅಪ್ರೈಸರ್ ಅಂತೆಲ್ಲ ಹೇಳಿದೆ. ಬಟ್ ಅಗೇನ್ ಸೊ ನಾನು ಆ ಪ್ರಾಜೆಕ್ಟ್ ಹಿಂಗ್ ಮಾಡಿದೆ, ಈ ಪ್ರಾಜೆಕ್ಟ್ ಹಿಂಗ್ ಮಾಡಿದೆ, ನಾನು ಇರ್ಲಿಲ್ಲ ಅಂದ್ರೆ ಹಂಗ ಆಗ್ತಿತ್ತು, ಹಿಂಗ್ ಆಗ್ತಿತ್ತು, ನಾನು ಇದ್ದು ಹಿಂಗ್ ಮಾಡಿದೆ, ಅದು ಇದು ವಾಸ್ ಟ್ರೈನ್. ಸೊ ನಾನು Are you able to observe there, because there he is trying to prove something that, you know, I have done this one, I have done that one. Their ego was playing the role. When the ego was playing role in this place, what was your consciousness was talking all about? And you ಸಾಕ್ಷಿ ಆದಲ್ಲಿ ಏನು ಅಬ್ಸರ್ವ್ ಮಾಡಿದ್ರಿ ಅವನ ಹತ್ರ? ಸೊ ಐ ಹ್ಯಾವ್ ಟು ಕನ್ಸಿಡರ್ ದ ಎಂಟೈರ್ ಟೀಮ್ ವೆಯ್ಟೇಜ್ ತಗೋಬೇಕಲ್ಲ. ಸೊ ಅದನ್ನ ನಾನು ಅವ್ನು ಹೇಳಿರೋದ್ರಲ್ಲಿ ನಾನು ಎಲ್ಲನ್ನ ಮಿಸ್ ಮಾಡಿದೀನ ಅನ್ನೋದನ್ನು ನಂಗೆ ಹೇಳ್ತಾ ಇತ್ತು. ಬಟ್ ಇಲ್ಲ, ಐ ಹ್ಯಾವ್ ಪಾಯಿಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಲ್ಲಿ ಇದಕ್ಕೆ ಅಂತ ಕೊಟ್ಟಿದ್ದೀನಿ, ಕರೆಕ್ಟ್ ಆಗಿದೆ ಅಂತ ವ್ಯಾವಹಾರಿಕದಲ್ಲೇ ಇದ್ದಿದ್ದು ಅಷ್ಟೇ. ಅಂಡ್ ಇಲ್ಲಿ ಮೇ ಬಿ ನನ್ನ ಮೇಲೆ ಬೇರೆ ತರ ಆರ್ಟಿಫ್ಯಾಕ್ಟ್ಸ್ ಎಲ್ಲ ನಾನು ಕೊಟ್ಟಿದ್ದೀನಿ, ಅವನು ಇನ್ನೇನ ಮಾಡ್ತಾನ ಅನ್ನೋದು ವೇವರಿಂಗ್ ಆಗಿತ್ತು. ಬಟ್ ಇಲ್ಲ, ಲೆಟ್ ಮೀ ಬಿ ಇನ್ ದಿಸ್ ಸಿಚುಯೇಷನ್ ಕರೆಂಟ್ಲಿ, ನಾನು ವಾಟ್ ಹ್ಯಾವ್ ಡನ್ ಇಸ್ ರೈಟ್ ಅನ್ನೋದನ್ನ was trying to get back to that particular route. Okay, ultimately what I understand is, see, you are justified your this one, and you have given justice to whatever that he has done, and you stand there as a sakshi, and there is no going back or setback or change back nan kailantu nan madala. But effectively I know this will get changed ಅನ್ಸ್ತಾ ಇದೆ ಇವಾಗ, because ನಾನು ಹೈಯರ್ ಅಪ್ ದೇ ಹ್ಯಾವ್ ರೈಟ್ಸ್ ಟು ಚೇಂಜ್ ಅಷ್ಟೇ. ಬಟ್ ನಾನು ಅದಕ್ಕೆ ತಕ್ಕಾಗಿ ಡ್ರಾಫ್ಟ್ ಅಲ್ಲಿ ಮೈಲ್ ಇಟ್ಕೊಂಡಿದ್ದೀನಿ. ಅವ್ರೇ ಮಾಡಿದ್ರೆ ಐ ಹ್ಯಾವ್ ಟು ಗಿವ್ ಆಲ್ ದಿಸ್ ಡೇಟಾ ಪಾಯಿಂಟ್ಸ್ ಅಂತ ಇಟ್ಕೊಂಡಿದ್ದೀನಿ. ಇನ್ ದಿಸ್ ಸ್ಟೇಟ್ ಅಲ್ಟಿಮೇಟ್ಲಿ ಇಲ್ಲಿ ಏನ್ ಗೊತ್ತಾ, ನೀವು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ, ನನಗೆ ಸಾಕ್ಷಿಯಾಗಿ ಪರಿಗಣಿಸ್ತಾ ಇದ್ದೀನಿ, ನನಗೆ ನನ್ನ ಬಾಸ್ ಆಗ್ಬೋದು, ಅಥವಾ ಇವನಾಗ್ಬೋದು, ಅಥವಾ ಇನ್ನೊಬ್ಬರಾಗ್ಬೋದು, ಯಾರೇ ಬಂದು ಈ ಪರ್ಟಿಕ್ಯುಲರ್ ಅಪ್ರೈಸರ್ ಸೈಕಲ್ ಆಗ್ಬೋದು, ಇನ್ನೊಂದು ವಿಷಯ ಆಗ್ಬೋದು ಹೇಳಿದಾಗ ನೀವು ತಳಮಳಕ್ಕೆ ಒಳಗಾಗದೆ ನೀವು ಯು ಆರ್ ಏಬಲ್ ಟು ಸ್ಟ್ಯಾಂಡ್ ಇನ್ ದ್ಯಾಟ್ ಅಂದಾಗ, ಎಸ್ ಯು ಆರ್ ಆನ್ ದ ರೈಟ್ ಟ್ರ್ಯಾಕ್ ಅಂತ ಹೇಳಿ ನಾವು ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ಶೇರಿಂಗ್ ಸತೀಶ್ ಜಿ. ಹರಿ ಓಂ. ಅನ್ಸೂಯಾಜಿ, ಹರಿ ಓಂ. ಬಂದ್ರ ನೀವು ಮಾಯ ಆಗ್ತಿದ್ದೀರಾ? ನನ್ ಮೊಬೈಲ್ ಪ್ರಾಬ್ಲಮ್ ಆಗೋಗಿತ್ತು ಸರ್, ಅದು ಕರೆಕ್ಟ್ ಟೈಮ್ಗೆ ಆಗುತ್ತೆ, ಬೈಸ್ಕೊಳಕ್ ಚೆನ್ನಾಗಿ. ಅಯ್ಯಯ್ಯೋ, ಯಾರು ನಿಮ್ಮನ್ನ ಬೈದಿಲ್ಲ ಮಾಸ್? ಇಲ್ಲ ನನಗೆ ಅನ್ಕೋತೀನಿ, ಅಲ್ಲ ಬೇಕು ಅಂತ ಮಾಡಿದೇನೋ ಅನ್ಕೋಬೇಕು, ಆ ರೀತಿ ಆಗೋಗುತ್ತೆ ನನ್ ಮೊಬೈಲ್. ಇಲ್ಲ, ಬೇಕು ಅಂತ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಪ್ರಶ್ನೆನೋ ಇದೇ ಪ್ರಶ್ನೆ. ಈಗ ನೀವು ಚಿದಾಭಾಸ ಅಂತ, ನಿಮಗೆ ನೀವು ಪಾರಮಾರ್ಥಿಕ ಜೀವ ಅಂತ ಗೊತ್ತು. ಚಿದಾಭಾಸಕ್ಕೆ ನೀವು ಮಾಯಾ ಶಕ್ತಿಯಿಂದ ಏನಾಗುತ್ತೆ, ಅದು ಮರ್ತೋಗುತ್ತೆ ತಾನು ಪಾರಮಾರ್ಥಿಕ ಜೀವ ಅಂತ. ಅದಕ್ಕೆ ಅರ್ಥ ಮಾಡಿಸ್ಬೇಕಾದ್ರೆ ಅದಕ್ಕಿರೋ ದಾರಿಯನ್ನು ನೀನು ಸಾಕ್ಷಿನಪ್ಪ ಅಂತ ಹೇಳ್ಬೇಕು. ಯಾಕಂದ್ರೆ ಪಾರಮಾರ್ಥಿಕ ಸತ್ಯ ಗೊತ್ತಾಗಲ್ಲ ಅಂತ ಗುರುಜಿ ಹೇಳ್ತಾರೆ. ಈಗ ನೀವು ಪಾರಮಾರ್ಥಿಕ ಸತ್ಯದಲ್ಲಿ ಸಾಕ್ಷಿಯಾಗಿದ್ರೆ ಯಾವ ತರ ಇದ್ದೀರಾ ಅಂತ ಒಂದು ಎಕ್ಸಾಂಪಲ್ ಕೊಟ್ಟು, ಉದಾಹರಣೆ ಕೊಟ್ಟು ನಿಮ್ಮ ಜೀವನದ ಒಂದು ಇದನ್ನ ಎಕ್ಸ್ಪ್ಲೈನ್ ಮಾಡಿ. ಹರಿ ಓಂ ಎಲ್ಲರಿಗೂ. ಗುರುಜಿಗೆ ವಂದನೆ ಮಾಡುತ್ತಾ ಈ ದಿನದ ಮನನವನ್ನು ನಂಗೆ ತಿಳಿದ ಮಟ್ಟಿಗೆ ಹೇಳುತ್ತೇನೆ. ಈಗ ನಾವು ಸಾಕ್ಷಿ ಭಾವ ಅಂದ್ರೆ ಎಕ್ಸಾಂಪಲ್ ಅಂದ್ರೆ ನಮ್ಮ ಕಾಲೇಜ್ ಹೇಳ್ತೀನಿ. ಒಂದು ಇನ್ಸಿಡೆಂಟ್ ಆಗಿತ್ತು, ಆದ್ರೂ ಇವತ್ತು ಸಡನ್ ಆಗಿ ಅದ್ ಮೊನ್ನೆ ಡಿಸ್ಕಸ್ ಆಗಿತ್ತು. ಇವತ್ತು ಸಡನ್ ಆಗಿ ಇದು ಮಂಡೇ ನೀನ್ ಕಂಪ್ಲೀಟ್ ಮಾಡ್ಲೇಬೇಕು ಅಂತಂದ್ರು. ಆಯ್ತು, ಒಂದ್ ಕ್ಷಣ ನನಗೆ ಏನಪ್ಪಾ ಇವರು ಈ ತರ ಹೇಳ್ತಿದ್ದಾರೆ ಅಂತ ಅನ್ಬಿಟ್ಟು ಒಂದ್ ಕ್ಷಣ ಅನ್ಸ್ತು. ಆಮೇಲೆ ನಾವು ಸಾಕ್ಷಿ ಭಾವ ನಿಂತ್ ನೋಡಿದಾಗ ನಾನು ಇದು ಮೊದ್ಲೇ ಎಕ್ಸ್ಪ್ಲೈನ್ ಮಾಡಿದೀನಿ, ಆದ್ರೂ ಮತ್ತೆ ಹಿಂಗೆ ಕೇಳ್ತಿದಾರಲ್ಲ ಅಂತ ಅನ್ಬಿಟ್ಟು ಫೀಲ್ ಆಯ್ತು. ಆಯ್ತು, ಈ ನಾನು ಹೇಳಿದ್ರಲ್ಲ ಅದ್ರ ಮುಂದಕ್ಕೆ ಏನಾಗುತ್ತೋ ನೋಡೋಣ ಅಂತ ಸುಮ್ನಾಗ್ಬಿಟ್ಟೆ ನಾನು. ಅಂದ್ರೆ ನೀವ್ ಹೇಳೋದ್ ಹೆಂಗೆ ಅಂತಂದ್ರೆ, ನೀವು ಮೊದ್ಲೇ ಹೇಳಿದ್ರಿ ಅವ್ರಿಗೆ, ಬಟ್ ಆದ್ರೂ ಅವರು ನಿಮಗೆ ಇಲ್ಲ ನೀವು ಮಂಡೇ ಮುಗಿಸ್ಲೇಬೇಕು ಅಂತ ಹೇಳಿದ್ರಿ. ಸೊ ಮಂಡೇ ನೀವು ಮುಗಿಸ್ತೀರಾ? ನಿಮ್ಗೇನು ಹರ್ಟ್ ಆಗ್ಲಿಲ್ಲ? ಮಂಡೇ ಮುಗ್ಸಕ್ಕೆ ಆಗೋದಿಲ್ಲ ಅದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಮಂಡೇ ಆಗೋದಿಲ್ಲ, ಅದು ಈಗ ಡಿಜಿಟಲ್ ಎಲ್ಲ ಬ್ಯುಸಿ ಆಗಿದ್ದಾರೆ, ಆಗೋದಿಲ್ಲ ಅಂತ ಹೇಳಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರ ತಲೆಗೆ ಹಾಕೊಳ್ತಲೇ ಇಲ್ಲ. ಸಡನ್ ಆಗಿ ಒಂದಿನ ನೆನ್ನೆ ನಗ್ನಾಗ ಚೆನ್ನಾಗಿದ್ರು ನಂಗೆ. ಇವಾಗ ಅವ್ರ ತಲೆಗೆ ಹಾಕೊಂಡಿಲ್ಲ, ಬೇಡ ನಿಮ್ ತಲೆಗೆ ಏನ್ ಹಾಕೊಂಡಿದ್ದೀರಾ ಅಂತ ಹೇಳಿ. ಇವಾಗ ನೀವು ನಿಮ್ಮ ತಲೆಯಲ್ಲಿ ಏನು ಇಲ್ದಿರ ಸಾಕ್ಷಿ ಭಾವದಲ್ಲಿ ನಾನು ಸೋಮವಾರ ಮಾಡಕ್ಕಾಗಲ್ಲ ಅನ್ನೋ ಸ್ಟ್ಯಾಂಡ್ ಅಲ್ಲಿ ಇದ್ದೀರಾ, ಅಥವಾ ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಷ್ಟ ಹೇಳಿ. ಇಲ್ಲ, ಸೋಮವಾರ ಖಂಡಿತ ಆಗಲ್ಲ ಅಂತ ಚೆನ್ನಾಗಿ ಗೊತ್ತಿದೆ, ಅವ್ರಿಗೂ ಹೇಳಿದೀನಿ. ಅದ್ರ ತಲೆ ಏನ್ ಕೆಡ್ಸ್ಕೊಂಡಿಲ್ಲ.
ಮಂಡೇ So, ಬಂದಾಗ ಆರಾಮಾಗಿ ಮತ್ತೆ ಅವ್ರಿಗೆ ಹೇಳ್ತೀನಿ ಸಾಕ್ಷಿಯಲ್ಲಿ ಅಷ್ಟೇ. ಇದ್ದೀರಾ ನೀವು ಒಟ್ನಲ್ಲಿ ಇವತ್ತು. ಆ? ಇವತ್ತು ನೀವು ಸಾಕ್ಷಿಯಲ್ಲಿ ಇದ್ದೀರಾ. ಇವತ್ತು ಒಟ್ನಲ್ಲಿ ಹೌದು, ಸಾಕ್ಷಿಯಲ್ಲಿ ಸಾಕ್ಷಿಯಲ್ಲೇ ಇದ್ದೀರಾ. ಇದ್ದೀನಿ. ಸಾಕ್ಷಿಯಲ್ಲೇ ಇದ್ದೀರಾ. ಏನಾಗುತ್ತೋ ಆಗ್ಲಿ, ನಾನು ಅದನ್ನ ಗಮನಿಸ್ತಾ ಆಯ್ತು, ಇರೋನು. ನಾನು ಹೇಳ್ಬಿಟ್ಟಿದ್ದೀನಿ ಅವ್ರು ಖಂಡಕಿತ ಹೇಳಿದ್ದೀನಿ. ನಿನ್ನೆ ಅವ್ರು ನೈಸ್ ಆಗಿ ಹೇಳಿದ್ದೀನಿ. ಆದ್ರೂ ಇವತ್ತು ಮತ್ತೆ ಅದನ್ನ ಸ್ಟ್ರಿಕ್ಟ್ ಆಗಿ ಅವ್ರು ಒಳ್ಳೆ ಆರ್ಡರ್ ಮಾಡ್ದಂಗ್ ಮಾಡ್ತಾ ಇದ್ರು. ನಾನು ಸೈಲೆಂಟ್ ಆಗಿ ಇವಾಗ ಸಾಕ್ಷಿ ಆರ್ಡರ್ ಮಾಡಿದ್ರು ಅಂತ ಹೇಳ್ತಾ ಇದೀರಲ್ಲ, ನೀವು ಆರ್ಡರ್ ಮಾಡಿದ್ರು ಅಂತ ಹೇಳ್ತಾ ಇದೀರಲ್ಲ, ಸಾಕ್ಷಿ ಭಾವದಲ್ಲಿ ಆರ್ಡರ್ ಮಾಡಿದ್ರೆ ಹೆಂಗ್ ಅರ್ಥ ಆಗುತ್ತೆ? ಆರ್ಡರ್ ಅಂತಂದ್ರೆ ಆ ರೀತಿ ಕಮಾಂಡ್ ಆಗಿ ಹೇಳಿದ್ರು ಅಂತ, ಆರ್ಡರ್ ಅಂತಲ್ಲ, ಕಮಾಂಡ್ ಆಗಿ ಹೇಳಿದ್ರು ಇವತ್ತು. ನಿನ್ನೆ ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ಕಮಾಂಡಿಂಗ್ ಅಲ್ಲಿ ಹೇಳ್ಬೇಕಾದ್ರೆ ನಿಮ್ಮ ಒಂದು ಮನಸ್ಥಿತಿ ಹೇಗಿತ್ತು? ಒಂದು ಕ್ಷಣ ಬೇಜಾರಾಯ್ತು, ನೋವಾಯ್ತು, ಒಂದೇ ಕ್ಷಣ 1-2 ನಿಮಿಷ ಸುಮ್ಮನೆ ಇದ್ದೆ. ಆಮೇಲೆ ಬಿಡು ಅದೇ ಅಂದ್ಬಿಟ್ಟು ಸಾಕ್ಷಿ ಭಾವ ನೋಡಿದ್ರೆ ಓ ಎಲ್ಲ ಹೇಳಿದೀನಿ, ಅದೇನ್ ಮಾಡ್ತಾರ ಮಾಡ್ಲಿ ಬಿಡು ಅಂತ ಸುಮ್ಮನೆ. ಓಕೆ, ಇದು ಬೇಕಾಗಿದ್ದ ಪಾಯಿಂಟ್ ನಮ್ಗೆ. ಒಟ್ನಲ್ಲಿ ಸೋಮವಾರ ಕೆಲಸ ಮುಗಿಸ್ತೀರಾ ನೀವು ಹಂಗಾದ್ರೆ? ಅಯ್ಯ, ಅಪ್ಪನಿಗೂ ಮುಗ್ಸಕ್ಕಾಗಲ್ಲ, ಅದು ರಿಜಿಸ್ಟರ್ ಅವ್ರಿಗೂ ಹೋಗ್ಬೇಕದು ಆಗಲ್ಲ. ಅವ್ರು ಬಂದ್ರೆ ಆಗೋದದು, ಅವ್ರು ಬರಕ್ ರೆಡಿ ಇಲ್ಲ, ಅದೇ ಪ್ರಾಬ್ಲಮ್. ಮತ್ತೆ ಬೇರೆ ಏನಾದ್ರು ಹೇಳ್ಬೇಕನ್ಸುತ್ತಾ ನಿಮ್ಗೆ? ನೀವು ಸಾಕ್ಷಿಯಲ್ಲೇ ಇದ್ದೀರಾ, ನಾನು ಚಿದಾಭಾಸ ಅಲ್ಲ, ನಾನು ಸಾಕ್ಷಿ ಅನ್ನೋ ಒಂದು ನಿಟ್ಟಿನಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ನನಗೂ ನನ್ನ ಮಗಳಿಗೂ ಒಂದು ವಿವಾದ ಆಯ್ತು. ಒಂದು ಜನ ಅಮ್ಮನ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ನೋಡಿದಾಗ ನೋವಾಯ್ತು. ಅಯ್ಯೋ, ನಾನು ಯಾಕೆ ಅಮ್ಮನ ಪಾರ್ಟಿ ಯಾಕೆ ಯೋಚನೆ ಮಾಡ್ಬೇಕು, ಸಾಕ್ಷಿ ಯೋಚನೆ ಮಾಡೋದು. ನನ್ಗೇನು ಬೇಜಾರಾಗಿಲ್ಲ, ಸಡನ್ ಆಗಿ ನೆಮ್ಮದಿ ಬಂದ್ಬಿಡ್ತು, ತರ ಖುಷಿ ಆಯ್ತು ನನಗೆ. ಓಕೆ, ಎಮೋಷನಲ್ ಯಾಕೆ ಆಗ್ತೀರಾ? ತೊಂದರೆ ಇಲ್ಲ, ದಟ್ಸ್ ಓಕೆ. ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಲೈಫ್ ಅಲ್ಲ. ಪ್ರತಿದಿನ ನಿತ್ಯ ನಮ್ಮ ಜೀವನ ಜಂಜಾಟದಲ್ಲಿ ಇದಿರುತ್ತೆ. ತಾಯಿ ಪಾರ್ಟ್ ಮಾಡ್ತೀರಿ, ಗಂಡನ ಹೆಂಡತಿ ಪಾರ್ಟ್ ಮಾಡ್ತೀರಾ, ಮಗನ್ ಪಾರ್ಟ್ ತಾಯಿ ಆದ್ರೆ ಒಂದು ಅತ್ತೆ ಪಾರ್ಟ್ ಮಾಡ್ತೀರಾ, ಅಜ್ಜಿ ಪಾರ್ಟ್ ಮಾಡ್ತೀರಾ. ಈ ಪಾರ್ಟ್ಗಳು ಮಾಡಬೇಕಾದ್ರೆ ಯಾವಾಗ ನೀವು ಆ ಪಾತ್ರಧಾರಿಗಳಾಗ್ಬಿಡ್ತೀರೋ ಅವಾಗ ಅಳು ಬರುತ್ತೆ. ಯಾವಾಗ ಪಾತ್ರ ಅಲ್ಲ ನಾನು ಸಾಕ್ಷಿ ಅನ್ಕೊಂಡಾಗ ಅಳು ಬರಲ್ಲ ಅಷ್ಟೇ. ಹೆಂಗೆ ಅಂತಂದ್ರೆ, ನಾವು ಪಾತ್ರ ಆದಾಗ ದುಃಖ ನನಗಾಗ್ತಾ ಇದೆ ಅನ್ನೋ ಒಂದು ಅರಿವು ಬಂದಾಗ ನಾನು ಎಚ್ಚೆತ್ಕೋತೀನಿ. ದುಃಖ ಯಾರಿಗಾಗ್ತಾ ಇದೆ? ನಿಮ್ಗಾಗಿದ್ ಸನ್ನಿವೇಶ ನೀವ್ ಹೇಳಿದ್ರಲ್ಲ, ಆದ್ರೂ ಪರವಾಗಿಲ್ಲ, ತೊಂದ್ರೆ ಇಲ್ಲ. ಬಟ್ ನೀವು ಎಚ್ಚೆತ್ಕೊಂಡ್ರಲ್ಲ, ದಟ್ಸ್ ಓಕೆ. ಎಮೋಷನ್ಸ್ ಆಗುತ್ತೆ, ಬರುತ್ತೆ, ಬಟ್ ಸ್ಟಿಲ್ ಯು ಆರ್ ಏಬಲ್ ಟು ಸ್ಟೇ ದೇರ್ ಅಂಡ್ ಬಿ ಆಸ್ ಎ ಸಾಕ್ಷಿ ಅಂದಾಗ ದಟ್ ಇಸ್ ವಾಟ್ ನೀವು ಯು ಆರ್ ಆನ್ ದ ರೈಟ್ ಟ್ರ್ಯಾಕ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅನ್ಸೂಯಾಜಿ. ಓಕೆ, ಥ್ಯಾಂಕ್ ಯು ಸರ್. ಹರಿ ಓಂ ಶೋಭಾಜಿ, ಮ್ಯೂಟ್ ಅಲ್ಲಿ ಇದ್ದೀರಾ ನೀವು? ಸಂತೋಷ್ ಜಿ, ಎಲ್ರಿಗೂ ಹರಿ ಓಂ, ಸದ್ಗುರುಗಳೇ ನಮಸ್ಕಾರ. ನನ್ನ ಪ್ರಶ್ನೆ ನಿಮಗೆ ಇದೆ. ಪ್ರಾತಿಭಾಸಿಕ ಜೀವದ ಬಗ್ಗೆ ಚಿಂತನೆಯಲ್ಲಿ ಗುರೂಜಿ ಹೇಳ್ತಾರೆ ಪಾರಮಾರ್ಥಿಕ ಜೀವನೇ ಎಲ್ಲ ಅಂತ, ಕನಸು ಅವನೇ ಎಲ್ಲ ಅವನೇ ಅಂತ. ಸೊ ಈ ನಿಟ್ಟಲ್ಲಿ ನಿಮಗೆ ಎಚ್ಚರದ ಕನಸು ಮತ್ತೆ ಹೆಂಗೆ ಹೇಳೋದು ಅದನ್ನ, ಪಾರಮಾರ್ಥಿಕ ಜೀವನದಲ್ಲಿ ನೀವು ಹೇಗೆ ನಿಮ್ಮನ್ನ, ಅಂದ್ರೆ ಪಾರಮಾರ್ಥಿಕ ಜೀವನದಲ್ಲಿ ಎಲ್ಲ ನಡೀತಾ ಇರೋದು ಅಂತ ಗುರೂಜಿ ಹೇಳ್ತಾರೆ. ಅದು ಕನಸಾಗ್ಬೋದು, ಮತ್ತೆ ಇನ್ನೊಂದಾಗ್ಬೋದು, ಎಚ್ಚರಿಕೆ ವ್ಯಾವಹಾರಿಕ ಜೀವ ಆಗ್ಬೋದು. ಆದ್ರೆ ಇರೋದು ಒಂದೇ ಜೀವ ಅಂತ ಗುರೂಜಿ ಹೇಳ್ತಾರೆ. ನೀವು ಆ ಒಂದೇ ಜೀವದಲ್ಲಿ ಸಾಕ್ಷಿಯಾಗಿ ಯಾವ ತರ ನೋಡ್ತಾ ಇದ್ದೀರಾ? ಇದನ್ನ ಫಸ್ಟ್ ನೀವು ಪಾರಮಾರ್ಥಿಕ ಜೀವದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಆಮೇಲೆ ಒಂದು ಎಕ್ಸಾಂಪಲ್ ಕೊಡಿ. ಪಾರಮಾರ್ಥಿಕ ಜೀವ ಅಂದ್ರೆ ಇರೋದು ಪಾರಮಾರ್ಥಿಕ ಜೀವ. ಅದೇ ಅಲ್ಲ, ಪ್ರಾತಿಭಾಸಿಕ ಜೀವದ ಬಗ್ಗೆ ನೀವು ಮೊದಲು ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಆದ್ರೆ ಅದಕ್ಕೆ ಫಸ್ಟ್ ಏನು ಅಂತಂದ್ರೆ ಗುರೂಜಿ ಹೇಳೋದು, ನೀನು ಪಾರಮಾರ್ಥಿಕ ಜೀವ ಕಣಪ್ಪ, ನೀನು ಪಾರಮಾರ್ಥಿಕ ಜೀವನೇ ಆಗಿದ್ಯಾ, ನೀನ್ ಮಲಗಿದ್ಯಾ, ನಿನಗೊಂದು ಕನಸು ಬರುತ್ತೆ, ಮಾಯಾಶಕ್ತಿಯಿಂದ ಈ ಪ್ರಪಂಚ ಅನ್ನೋದು ಉಟ್ಕೊಳ್ಳುತ್ತೆ ಅಲ್ವಾ, ಅಲ್ಲಿ ಹೆಂಡತಿ ಗಂಡ ಮಕ್ಕಳು ಎಲ್ಲ ಬರ್ತಾರೆ, ಆ ಕನಸಿನಲ್ಲಿ ನೀನು ವ್ಯಾವಹಾರಿಕ ಜೀವ ಆಗ್ತೀಯಾ ಅಂತ ಹೇಳ್ತಾರೆ. ಸೊ ನೀವು ಇವತ್ತಿನ ಕ್ಲಾಸ್ ಕೇಳಿದ್ದೀರಾ ಅದು ವಿಡಿಯೋ? ಕೇಳಿದ್ದೀನಿ ಸಂತೋಷ್ ಜಿ. ಕನಸಿನಲ್ಲಿ ಹೌದು, ಕನ್ಸಲ್ಲಿದ್ದಾಗ ನನಗೆ ರಾತ್ರಿ ಕನ್ಸು ಬಿತ್ತು. ಕನ್ಸಲ್ಲಿ ಯಾವುದು, ನಾನೊಂದು ಮದ್ವೆಗೆ ಹೋಗಿದ್ದೆ. ಅಲ್ಲಿ ಮದ್ವೆ ಇನ್ನೂ ನನಗೆ ಗೊತ್ತಿಲ್ಲ, ಮದ್ವೆ ಗಂಡು ಗೊತ್ತಿಲ್ಲ, ಮದ್ವೆಗೆ ಹೋಗಿದ್ದೀನಿ. ಮದ್ವೆಲೆ ಎಲ್ಲ ಊಟ ಏನಿದೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು, ಎಲ್ಲ ನೋಡ್ದೆ ನಾನು. ಎಚ್ಚರಕ್ಕೆ ಬಂದಾಗ ಮತ್ತೆ ಎಚ್ಚರ ಆದಾಗ ನೋಡಿದಾಗ ಅದು ಯಾವುದೂ ಇಲ್ಲ, ಎಲ್ಲ ಕನ್ಸೇ ಆಗಿತ್ತು. ಇದು ಹೇಗಪ್ಪ, ನಾನು ಮದ್ವೆಗೆ ಹೋಗಿದ್ನಲ್ಲ, ಇಲ್ಲಿ ಹೇಗೆ ಬಂದೆ ನಾನು ಅಂತ ತಿಳ್ಕೊಂಡಾಗ, ಹೌದು ಅದು ನಂದ ಪ್ರಾತಿಭಾಸಿಕ ಜೀವ, ಅಲ್ಲಿ ಕನಸು ಕಂಡ. ಈ ಎಚ್ಚರಕ್ಕೆ ಬಂದಾಗ ಪ್ರಾತಿಭಾಸಿಕ ಜೀವ ಹೇಗಿರ್ತಾನೆ, ಇಲ್ಲಿ ವ್ಯಾವಹಾರಿಕ ಜೀವ.
ಇಲ್ಲಿ ಸ್ವಯಂ ಆಗಿ ನಾನು ಹೋಗಿ ಬಂದಿದ್ದು ನನಗೆ ನೆನಪು ಇರುತ್ತೆ. ಮಾರನೇ ದಿನಕ್ಕೆ ಹೌದು ನಾಳೆನು ಇನ್ನೊಂದು ಫಂಕ್ಷನ್ ಇದೆಯಪ್ಪ, ಹೆಣ್ಣು ನಾವು ಮನೆಗೆ ಬಿಟ್ಟು ಬರೋ ಫಂಕ್ಷನ್ ಇದೆಯಪ್ಪ, ಹೋಗ್ಬೇಕು ಮಾಡ್ಬೇಕು, ಇದೆಲ್ಲ ಇರುತ್ತೆ, ಕಂಟಿನ್ಯೂಟಿ ಬರುತ್ತೆ. ಆದ್ರೆ ಅಲ್ಲಿ ಮತ್ತೆ ರಾತ್ರಿ ನಾನು ಮಲಗಿದಾಗ ಮತ್ತೆ ಇನ್ನೊಂದು ಕನಸು ಬೀಳುತ್ತೆ, ಅಲ್ಲಿ ಕಂಟಿನ್ಯೂಟಿ ಇಲ್ಲ. ಅಲ್ಲಿ ಮತ್ತೆ ವ್ಯಾವಹಾರಿಕ ಜೀವ ಏನಿದೆ, ಬೆಳಗ್ಗೆ ಇದ್ರೆ ಏನಿದೆ ರೊಟೀನ್ ಅದು ನಡೀತಾ ಇರುತ್ತೆ. ಈ ವ್ಯಾವಹಾರಿಕ ಜೀವದಲ್ಲಿ ಇದ್ದೋಗಿರ್ತೀವಿ. ಯಾವುದೂ ಅಲ್ಲ ಅಲ್ಲಿ ನಾನು ಪಾರಮಾರ್ಥಿಕ ಜೀವನೇ. ಅಲ್ಲಿ ಪ್ರಾತಿಭಾಸಿಕ ಜೀವದಲ್ಲಿ ಏನ್ ನಡೆಯಿತು, ಮದ್ವೆ ಹೋಗಿದ್ದೆ, ಮದ್ವೆ ಗಂಡು ಹೆಂಡು ಎಲ್ಲ ನೋಡ್ದೆ ಮಾಡ್ದೆ, ಇದೆಲ್ಲ ಸತ್ಯನಾ ಅಂತ ಇಲ್ಲ. ಅದು ತೋರಿದೆಲ್ಲಿಂದ, ಮಾಯೆಯಿಂದ ತೋರ್ತಷ್ಟೇನೆ ಅಂತ ಅನ್ಬಿಟ್ಟು ಅಲ್ಲಿ ಗೊತ್ತಾಗತ್ತೆ. ಮತ್ತೆ ಎಚ್ಚರದಲ್ಲಿ ಇದೇನ್ ನಡೀತಿದೆ, ಇದೆಲ್ಲಾನು ಅಷ್ಟೇನೆ ಮಾಯೆ ಸ್ವರೂಪನೇ ಅಂತಾರೆ. ನಮ್ಮ ಅವಿದ್ಯೆ, ಅಧ್ಯಾಸ ಅಂತ ನಾವು ತಿಳ್ಕೊಬಹುದು. ಇದೆಲ್ಲ ಏನಕ್ಕೆ ಹೇಳಿದ್ದಾರೆ ಅಂದ್ರೆ ಒಂದೊಂದನ್ನು ನಾವು ಅಧ್ಯಾರೋಪ ಮಾಡ್ಕೊಂತ ಹೋಗ್ತಿದ್ದೀವಿ. ಇದು ವ್ಯಾವಹಾರಿಕ ಜೀವ, ಇದು ಪ್ರಾತಿಭಾಸಿಕ ಜೀವ, ಇದು ಪಾರಮಾರ್ಥಿಕ ಜೀವ ಅಂತ ನಾವು ತಿಳಿದಾನೆ ಎಲ್ಲಾನು ಅಧ್ಯಾಸ ಮಾಡ್ಕೊಂಡು ಹೋಗ್ತೀವಿ. ಗುರುಜಿ ಹೇಳ್ತಾರಲ್ಲ, ಒಂದು ಏಣಿಯಲ್ಲಿ ಒಂದೊಂದು ಮೆಟ್ಲು ಫಸ್ಟ್ ಏಣಿ ಅಂತ ಮಾಡ್ತೀವಿ, ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಒಂದೊಂದೇ ಸ್ಟೆಪ್ ತೆಗಿತಾ ಹೋಗ್ತೀವಿ, ಒಂದೊಂದೇ ಸ್ಟೆಪ್ ತೆಗಿತಾ ಮೇಲಕ್ಕೆ ಏರ್ತಾ ಕೆಳಗಡೆ ಸ್ಟೆಪ್ ತೆಗಿತಾ ಹೋಗ್ತೀವಿ. ಕೊನೆಗೆ ಏನ್ ಉಳಿತು ಅಲ್ಲಿ, ಬರೀ ಪಾರಮಾರ್ಥಿಕ ಜೀವನೇ ಉಳಿತು. ಈ ಪ್ರಾತಿಭಾಸಿಕ ಜೀವನು ಮಾಯೆಯಿಂದ ಆಗಿರೋದು, ವ್ಯಾವಹಾರಿಕ ಜೀವನು ಅಷ್ಟೇನೆ. ಪ್ರಾತಿಭಾಸಿಕ ಜೀವನದಲ್ಲಿ ಏನ್ ಅಂದ್ಕೋತೀವಿ ಅದೇ ಸತ್ಯ ಅನ್ಕೋತೀವಿ, ವ್ಯಾವಹಾರಿಕ ಜೀವನದಲ್ಲಿ ಇದು ಸತ್ಯ ಅಂತ ತಿಳ್ಕೊತೀವಿ. ಇಲ್ಲ, ಇರೋದು ನಮ್ಮ ಎಲ್ಲಾನು ಮಾಯಾ ಶಕ್ತಿಯಿಂದ ಇದಾಗ್ತಾ ಇರೋದು ಪಾರಮಾರ್ಥಿಕ ಜೀವ ಅಷ್ಟೇನೆ. ಇದೇನ ಸಂತೋಷ್ ನೀವು ಕೇಳಿದ್ದು ಸರಿ ಇದೆಯಾ? ಹೌದು ಅಲ್ಲ, ನೀವ್ ಹೇಳಿದ್ರಿ ಕರೆಕ್ಟ್ ಆಗಿ. ಅಂದ್ರೆ ನೀವ್ ಎಕ್ಸಾಂಪಲ್ ಕೊಟ್ರಲ್ಲ, ನನಗೆ ಕನಸುಗಳಲ್ಲಿ ಕಂಟಿನ್ಯೂಟಿ ಇಲ್ಲ. ಯಾಕಂತ ಅಂದ್ರೆ ಅದು ಕಾಲ ಮತ್ತೆ ಸಮಯಕ್ಕೆ ಸಿಗೋದಂತದಲ್ಲ. ಯಾಕಂತಂದ್ರೆ ನೀವು ಮಲಗಿದ್ದಾಗ ನಿಮ್ಮ ಒಂದು ಚೈತನ್ಯ ಶಕ್ತಿಯಲ್ಲಿ ಏನಾಗುತ್ತೆ, ಅದು ಒಂದು ಜೀವ ಕ್ರಿಯೇಟ್ ಮಾಡ್ಕೊಂಡು ಅದೇ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಆದ್ರೆ ನೀವು ಬೆಳಗ್ಗೆ ಎದ್ದಾಗ ಅದೇ ದೇಹ ಇರುತ್ತೆ, ಬಟ್ ಅಲ್ಲಿ ಯಾಕಂದ್ರೆ ಅದು ಕಾಲ ಮತ್ತು ಸಮಯಕ್ಕೆ ನಿಗದಿ ಆಗಿರೋದ್ರಿಂದ ನೀವು ಅಲ್ಲಿಂದ ಕಂಟಿನ್ಯೂ ಮಾಡ್ತೀರಾ. ಸೊ ಈ ನಿಟ್ಟಲ್ಲಿ ನೀವ್ ಹೇಳಿದ್ದು ಅದೇ, ನಿಮ್ಗೆ ವ್ಯಾವಹಾರಿಕವಾಗಿ ಅನಿಸಿದ್ರು ನೀವು ಸಾಕ್ಷಿಯಾಗಿದ್ದೀನಿ, ನಿಲ್ಲೋದಕ್ಕೆ ಆಗ್ತಾ ಇದೆ ನನಗೆ. ಒಂದು ಫಂಕ್ಷನ್ ಬಗ್ಗೆ ಹೇಳಿದ್ರಿ, ಅಲ್ಲಿ ನಾನು ಸಾಕ್ಷಿಯಾಗಿದ್ದೀನಿ, ನಾಳೆ ಇನ್ನೊಂದು ಬರುತ್ತೆ, ಇನ್ನೊಂದು ವ್ಯಾವಹಾರಿಕ ಜೀವ ನಡೀತಾ ಇದೆ, ಆದ್ರೆ ನಾನು ಪ್ರತಿಯೊಂದರಲ್ಲೂ ಸಾಕ್ಷಿಯಾಗಿದ್ದೀನಿ ಅಂತ ಹೇಳಿದ್ರಿ. ವಿಚ್ ಮೀನ್ಸ್ ನಿಮ್ಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗಿದೆ. ಅಂದ್ರೆ ರೂಪ ಅಲ್ವಾ ಸಂತೋಷಿ? ಯಾಕೆಂದ್ರೆ ಅಲ್ಲಿ ನಾನು ಪ್ರಾತಿಭಾಸಿಕ ಜೀವ ಅಲ್ಲ, ನಾನು ವ್ಯಾವಹಾರಿಕ ಜೀವ ಅಲ್ಲ, ನಾನು ಪಾರಮಾರ್ಥಿಕ ಜೀವ ಅಂದ್ರೆ ಪ್ರಜ್ಞಾನ ಘನ ರೂಪನಾದವನು ನಾನು ಅಂತಂದ್ಬಿಟ್ಟು ಇಲ್ಲಿ ನಾವು ತಿಳ್ಕೊಬೇಕು. ತಿಳ್ಕೊಂಡೆ ಏನಾಗುತ್ತೆ, ಅದ್ಯಾವುದು ಸತ್ಯ ಅಲ್ಲ, ಇದೆಲ್ಲ ಅಧ್ಯಾರೂಪ ಮಾಡ್ಕೊಂಡು ಹೋಗಿದ್ದಷ್ಟೇನೆ. ಇದೆಲ್ಲ ಮಿಥ್ಯ ಪ್ರಪಂಚ ಅಂತ ಅಂದ್ಬಿಟ್ಟು ಅರ್ಥ ಆಗ್ತಾ ಹೋಗುತ್ತೆ. ಆವಾಗ ನಾನು ಅನುಭವದಲ್ಲಿ ನಿಲ್ಲೋದಕ್ಕೂ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ. ಅದ್ಯಾವುದು ಸತ್ಯ ಅಲ್ಲ. ಕನಸ್ಕಂಡೆ ಹೌದು, ಮದ್ವೆ ಹೋದೆ, ಮದ್ವೆಲೆ ಎಲ್ಲ ನೋಡ್ದೆ, ಮದ್ವೆ ಗಂಡು ಹೆಣ್ಣು ನೋಡ್ದೆ, ಊಟದ ಅರೇಂಜ್ಮೆಂಟ್ಸ್ ಎಲ್ಲ ಪ್ರತಿಯೊಂದು ಏನಿರುತ್ತೆ ಎಲ್ಲ ಮದ್ವೆಲಿ ನೋಡ್ಕೊಂಡ್ ಬಂದ್ಬಿಟ್ಟೆ. ಬೆಳಗ್ಗೆ ಅದು ನೋಡದೆ ಅಂದ್ರೆ ಎಚ್ಚರ ಆದ್ಮೇಲೆ, ಎಚ್ಚರ ಆಗ್ತಿದ್ದಂಗೆನೆ, ಅದು ಬೆಳಗ್ಗೆ ಅಂತಲ್ಲ, ಯಾವಾಗ ಎಚ್ಚರ ಆಗ್ತಾ ನೋಡಿದ್ರೆ ಎಲ್ಲಿ ಇದೆ ಮದ್ವೆ ಮನೆ, ಎಲ್ಲಿದೆ ಆ ವೈಭವ, ಎಲ್ಲಿದೆ ಮದ್ವೆ ಮನೆ ವೈಭವ, ಎಲ್ಲಿದೆ ಗಂಡು ಹೆಣ್ಣೆ ಎಲ್ಲಿ, ಯಾರು ಇಲ್ಲ ಅಲ್ಲಿ. ಮತ್ತೆ ನಾನ್ ರಾತ್ರಿ ಮಲಗಿದ್ದು ನಾನ್ ನೆನಪಿಸ್ಕೊಬೇಕು, ಹೌದಪ್ಪ ರಾತ್ರಿ ಮಲಗಿದ್ದೆ, ಈ ಕನ್ಸ್ ಕಂಡೆ ನಾನು ಅನ್ನೋದೇ ನೆನಪಿಸ್ಕೊಬೇಕು. ಅಲ್ಲಿ ಪ್ರಾತಿಭಾಸಿಕ ಜೀವದಲ್ಲಿ ವ್ಯಾವಹಾರಿಕ ಜೀವನೂ ಇಲ್ಲ, ಪಾರಮಾರ್ಥಿಕ ಜೀವನೂ ಇಲ್ಲ, ಯಾವುದನ್ನು ನನಗೆ ಅರಿವಿಲ್ಲ. ಈ ಎಚ್ಚರಕ್ಕೆ ಬಂದ್ಮೇಲೆನೆ ಇಲ್ಲಿ ಹರಿವು ಆಗ್ಬೇಕಷ್ಟೇನೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಸಂತೋಷಿ. ಎಲ್ಲಾನು ನಮ್ಮ ಅಧ್ಯಾರೋಪ ಮಾಡ್ಕೊಂಡಿದ್ದಷ್ಟೇನೆ. ಇಲ್ಲಿ ಆ ಅಧ್ಯಾರೋಪ ಮಾಡ್ಕೊಂಡಿದ್ದು ಒಂದೊಂದೇ ಮೆಟ್ಲು ತೆಗಿತಾ ಬರ್ತಿದ್ದಂಗೂನು ನಾವಲ್ಲಿ ಜ್ಞಾನದಲ್ಲಿ, ಪ್ರಜ್ಞಾನಗಣ ರೂಪದಲ್ಲಿ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಆ ಅನುಭವದಲ್ಲಿ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಸಂತೋಷ್. ಚೆನ್ನಾಗಿ ಹೇಳಿದ್ರಿ ಶೋಭಾಜಿ. ಸಂತೋಷಿ, ಇದರ ವರ್ಡ್ಸ್ ಈಕ್ವಲೆಂಟ್ ಇನ್ ಇಂಗ್ಲಿಷ್ ಕೊಡ್ತೀರಾ? ಪಾರಿಭಾಷಿಕ ಮತ್ತೆ ಪ್ರಾತಿಭಾಷಿಕ. ನಾನು ನಿಮ್ಗೆ ಪಿಂಗ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಶೋಭಾಜಿ. ಹರಿ ಓಂ ಆಶಾಜಿ. ಆಶಾಜಿ, ನಿಮ್ಗೂ ವ್ಯಾವಹಾರಿಕ ಜೀವದ ದೃಷ್ಟಿಯಿಂದ
ಪ್ರಾತಿಭಾಸಿಕ ಜೀವವನ್ನ ವಿಶ್ಲೇಷಣೆ ಮಾಡೋದಾದ್ರೆ ನೀವು ಯಾವ ತರ ಮಾಡ್ತೀರಾ? ಗುರುಗಳ ಪಾದಕ್ಕೆ ನಮನ. ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ನಮಸ್ಕಾರ. ನಾನು ಇವತ್ತಿನ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ವ್ಯಾವಹಾರಿಕ ಜೀವನ, ಪ್ರಾತಿಭಾಸಿಕ ಜೀವನ. ಕನಸು, ನನಗೆ ಈಗ ಕನಸು ಕಾಣುವುದು ಕಡಿಮೆ ಆಗಿ ಹೋಗಿದೆ. ದಿಸ್ ಹಾರ್ಡ್ಲಿ ಎನಿ ಡ್ರೀಮ್ಸ್. ಇದ್ರೂ ಸಹ ಗುರುಗಳು ಇನ್ ಒನ್ ಆಫ್ ದ ಅದರ್ ವಿಡಿಯೋಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕನಸಿನಲ್ಲಿ ವಾಟ್ ಎವರ್ ಯು ಸಿ, ಈಗ ಶೋಭಾಜಿ ಹೇಳಿದ್ರು ಮದುವೆಗೆ ಹೋಗಿದ್ದೆ, ಆಲ್ ದ ಪಾರ್ಟ್ಸ್ ದಟ್ ಯು ಸಿ ಇನ್ ದ ಕನಸಿನಲ್ಲಿ ಅದು ನಾವೇ, ವ್ಯಾವಹಾರಿಕ ಜೀವನೆ. ಇಫ್ ಇಟ್ ಇಸ್ ಟೇಕಿಂಗ್ ಅ ಪಾರ್ಟ್ ಆಫ್ ದ ಬ್ರೈಡ್ ಆರ್ ದ ಗ್ರೂಮ್, ಬೇರೆ even all the things that you experience in the dream. ಇದರಲ್ಲಿ ಗುರುಗಳು if milk is boiling in the dream, ಅದು ಮೊಸರಾಗುತ್ತೆ ಅಂತ ಹೇಳಿ ಎಕ್ಸಾಂಪಲ್ ಸಮ್ ಒನ್ ಆಫ್ ದ ವಿಡಿಯೋಸ್, ಎಚ್ಚರಾದಾಗ ಸಹ ಮಿಲ್ಕ್ ಮೊಸರಾಗಿರ್ಬೋದು ಅಂತ ಸಹ ಹೇಳಿದ್ದಾರೆ. ಸೊ ಇನ್ ದ ಡ್ರೀಮ್ ವಾಟ್ ಎವರ್ ವಿ ಪರ್ಸೀವ್ is nave. There is only the Vyavaharika Jiva's impression only. Nave, Madhve Hudgi or whoever is. So it is only one person you perceive like that. So hagene Paramarthika Jivanakke ee Vyavaharika Jivadalli, so nan ಈಗ ವ್ಯಾವಹಾರಿಕ ಜೀವದಲ್ಲಿ ನಿಮ್ಮನ್ನು ಕಾಣ್ತೀನಿ, ಶೋಭಾಜಿ ಇದ್ದಾರೆ, ಸತೀಶ್ ಜಿ ಇದ್ದಾರೆ, ಅನುಸೂಯಾಜಿ, ಕೋಕಿಲಾಜಿ ಎಲ್ಲರೂ ಇದ್ದಾರೆ. So the Paramarthika Jiva only has taken all these multiple forms, and that is the dream it is experiencing. Hage nange, so that is how I know there is only Paramarthika Jiva's dream is this waking dream. Ee Vyavaharika Jiva's the dream is the Pratibhasika. It is called Pratibhasika because it is a reflection of the Vyavaharika as dream. Whatever we have seen during the day and things like that, those impressions only create a dream in your dream state. There will be some connection, because earlier I remember if you had seen a horror movie or something, at night you will end up dreaming something horror or some scenario of the similar atarane bandirutte. So that's how you know, oh, ನಾನು ಆ ಪಿಕ್ಚರ್ ನೋಡಿದ್ದೆ ಅದಕ್ಕಾಗಿ ಈ ಕನಸು ಬಂತು ಅಂತ I was able to relate. So ಹೀಗೆ ಅರ್ಥ ಮಾಡ್ಕೊಂಡಿದ್ದೇನೆ ಸಂತೋಷಿ. I'll share one experience that happened during the week. I had to go for my eye test. And this doctor, I've seen him for the 4th time. So normally he doesn't have time to talk, like he'll do just the numbers, whatever he will check, and he will give you a prescription and you're out within 10-15 minutes. That has been my experience in the last 3 visits. This time when I went, actually this time I was ಸ್ವಲ್ಪ ದೂರ ಹೋಗ್ಬೇಕಿತ್ತು. So ನಾನು ಕ್ಯಾನ್ಸಲ್ ಮಾಡೋಣ ಅಂತ, because it was after work, they gave me only 3 o'clock time, ಕೆಲಸ ಆದ್ಮೇಲೆ ಹೋಗ್ಬೇಕಿತ್ತು. So I tried to cancel and then she couldn't give me a earlier date or the convenient date. So I said, never mind, I will go. ಅದೆಲ್ಲ ಆಗಿತ್ತು. Still I went. ಈ ಸಲ ಏನಾಯ್ತು ಅಂತ ಹೇಳಿದ್ರೆ, ನಾನು when I was saying at night I don't like to see the eyes feel tired. Phone ನೋಡ್ಲಿಕ್ಕೆ ಇಷ್ಟನೇ ಆಗಲ್ಲ. More than 10 minutes I don't want to read on the phone because I feel tired. So ಅದನ್ನ ನಾನು ಹೇಳ್ದೆ, like at night I don't like to see the phone. I feel tired watching the screen. So ಆಗ ಕೇಳಿದ್ರು, do you sleep well? I said, yeah, I do sleep well. I have deep sleep. In fact, ನಾನು ಹೇಳ್ದೆ ಕನಸು ಕಾಣಲ್ಲ, but I get up early at 3 ಅಂತ ಹೇಳ್ದೆ. So then he asked me, yeah, so that prescription was done. Then you have to do the pressure test and then retina test. ಅದು 15 minutes drops ಹಾಕಿ 15 minutes ಮೇಲೇನೆ ಮಾಡೋದು ಅಂತ ಆಯ್ತು. So he sent me out and I was sitting. So after that test thing, when he was reviewing, ನನ್ನ ಕೇಳಿದ್ರು, ಯಾಕೆ ನೀವು 3 ಗಂಟೆಗೆ ಹೇಳ್ತೀರಾ ಅಂತ.
So I said, no, like I do some of my exercises and things like that, and I sit quietly for some time. How long do you sit anta kelidru? I said, I don't know. I try to sit for at least 15-20 minutes. Sometimes 10 ನಿಮಿಷದಲ್ಲೇ ಹೇಳ್ತೀನಿ, sometimes 15 minutes, maybe sometimes 5 minutes also. ನನ್ಗೆ ಗೊತ್ತಿಲ್ಲ ಎಷ್ಟು ಹೊತ್ತಿರ್ತೀನಿ. Just by if I've done my exercise takes too long, this is shorter, and ಹಾಗೆ ಹೇಳ್ದೆ ನಾನು. So what do you do meditation anta kelidru? I said, I don't like to call it as meditation, but I sit quietly anta ಹೇಳ್ದೆ. What do you see? Do you have thoughts anta kelidru? I said, no, nannondu bari blank screen. One thought. I focus on just that one thought. I know that is a thought also because it is mind created blank screen anta ಹೇಳ್ದೆ. So then he was more interested. So he's a Punjabi, he's Sikh. So he said, do you see anything? The thoughts doesn't, tumba kelidru. So I said, barutte, ondansala barutte. Like sometimes when I'm sitting, the thought then comes is, I come back to the body. Because either the way I'm sitting, my knees or something moves. So I know I've come back to the body. I'm not in that thought again anta ಹೇಳ್ದೆ. ಸೊ ಅವರು ಮತ್ತೆ ಮಾತಲ್ಲಾಡಿ ಅವರು ಹೇಳಿದ್ರು, if there is no thought, when you go inside, you will hear a sound ಕೇಳ್ತಾ ಅಂತ ಕೇಳಿದ್ರು. I said, ಇಲ್ಲ ನನಗೆ ಸೌಂಡ್ ಕೇಳ್ತಾ ಇಲ್ಲ, ಬಟ್ I know I'm in that one blank screen ಅಂತ ಹೇಳ್ದೆ. So there was more he was sharing. As he was sharing, I kind of detached myself and I was thinking, okay, this is Paramarthika Jiva dreaming. Like Paramatma is in that form and this Asha form, both are having a conversation. The doctor and Asha. And I was able to kind of just see that scene like a movie. Just for that split second. And then again, mind came back to say, yes, this is what it is. This is what it is, a Paramatma's dream that is going on here. And that was a good feeling within me. But when you say that I was into that Paramarthika Jiva, when you were listening to that doctor, yeah, during that time, how can you say that, while listening, I was able to stay as a Sakshi? See, this is still a duality. That was the Sakshi part, which was experience. Sakshi was witnessing anta heli, mind is telling me at that point. So that Sakshi is just like Adhyaropa, like, it is Vedanta is trying to explain to us, this is what it is. How do you perceive that conversation? So Sakshi is an instrument which brings to your awareness what is happening. But Sakshi actually doesn't exist. But for us, I'm still in the Vyavaharika mode. So for me to perceive that Sakshi word is relevant now. Otherwise, it really doesn't exist. ಅಂತ ಹೇಳಿ ಈ ಪ್ರವಚನದಲ್ಲಿ ಗುರುಗಳು ಹೇಳ್ಕೊಟ್ಟಿದ್ದಾರೆ. Actually, Sakshi doesn't exist. It is only a tool for Chidabhasa to understand ಅಂತ. So, but for me to ನೀವು ಹೇಳ್ತಾ ಇದ್ರಿ, when I sit quietly, I see that blank screen. Yeah. What I understand is, when you say that I am seeing blank screen, you are into the body. When you are the blank screen, you are not into the body, right? Yes. Yeah, there is some difference. I don't feel the body when I'm in that blank screen. Which means you are one during that time. In the sense, whenever you are with the blank screen or you are yourself with Asha, there is only one. That is Paramarthika Jiva. Yeah. Whenever you said that, when I 5 minutes after 10 minutes, when I come back to that blank screen, or when you come back to the Asha, that is again, you are into the Vyavaharika. That means there is a duality. In the sense, you are able to go, you are able to come. You are able to go, you are able to come. Yes, there is a movement happening because I feel I'm going there and then again the body pulls me back. That's how I feel. I'm not allowed to go into that blank. That will take time.
That will take time, and you are that, and you know that you are able to go come means one day you will be there. Thank you very much for sharing. Sometimes And I don't know, ಸಂತೋಷ್ ಜಿ, ಒಂದೊಂದ್ಸಲ ಆಗುತ್ತೆ, ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೀನ ಅದನ್ನ ಅಂತ ಆಗುತ್ತೆ. ಅಲ್ಲ, ಸಿ ದೇರ್ ಇಸ್ ವೆರಿ ವೆರಿ ಸಿಂಪಲ್ ಆಶಾಜಿ. ಏನು ಅಂತಂದ್ರೆ, ನಾವು ಮುಕ್ತಿ ಅಂದ್ರೆ ಎಲ್ಲೋ ಏನೋ ಯಾವತ್ತೋ ನನಗೆ ಬರುತ್ತೆ ಅಂತ ಅಲ್ಲ. when you don't have desire, when all of your desires are fulfilled in the sense I am happy, ನನಗೆ ಏನಿದೆಯೋ ಅದಲ್ಲ happy, whatever is happening I am accepting it. ಅಂದ್ರೆ ಆ ಒಂದು ಸ್ಥಿತಪ್ರಜ್ಞ ಲಕ್ಷಣ ಬರುತ್ತಲ್ಲ, ಅಷ್ಟೇ ಅದೇ ಮುಕ್ತಿ. ಅಂದ್ರೆ ಏನಾಗುತ್ತೆ ಅಂದ್ರೆ, ಒಂದು ಹಂತಕ್ಕೆ ಬಂದಾಗ ಯು ಆರ್ ದಟ್ ಅಂತ ಗೊತ್ತಾಗ್ಬಿಡುತ್ತೆ. ದಟ್ಸ್ ಇಟ್. ನಿಮ್ಗೆ 100 ಕೋಟಿ ಕೊಟ್ಟರು ಅದರಿಂದ ಖುಷಿ ಆಗಲ್ಲ, 100 ಕೋಟಿ ಕಿತ್ಕೊಟ್ರು ಖುಷಿ ಆಗಲ್ಲ, ಚಿನ್ನ ಒಡವೆ ಬೆಳ್ಳಿ ಕೊಟ್ಟರು ಖುಷಿ ಆಗಲ್ಲ, ಅಥವಾ ನಿಮ್ಗೆ ಇಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಕೂರ್ಗಲ್ಲಿ ನಿಮ್ಗೊಂದು ಕಾಫಿ ಎಸ್ಟೇಟ್ ಕೊಡ್ತಿರೋದು ನಿಮ್ಗೆ ಖುಷಿ ಆಗಲ್ಲ. ಬಿಕಾಸ್ ಯು ಆರ್ ದಟ್ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ? ದಟ್ ಈಸ್ ವಾಟ್ ಅಲ್ಟಿಮೇಟ್ ಈಸ್. ಅಂದ್ರೆ there is nothing outside saying that there is something is required. Until unless these impressions or vasanas are there, that is only creating the problem with us. Because ಇನ್ನು ಬೇಕು ಅನ್ನೋದು. ಬಟ್ ಯಾವಾಗ ನಾವು ಇನ್ನು ಬೇಕು ಅನ್ನೋದು ಇರೋದಿಲ್ವೋ ಅಲ್ಲಿಗೆ ಎಂಡ್ ಆಗ್ಬಿಡುತ್ತೆ. ಬಟ್ ವಾಸನೆಗಳು ಬರುತ್ತೆ ನೋಡಿದಾಗ. ಒಬ್ಬ ಗುಲಾಬ್ ಜಾಮೂನ್ ತಿಂತಾ ಇರ್ತಾನೆ, ನಾನು ಜಾಮೂನ್ ತಿನ್ಬೇಕು ಅನ್ಸ್ಬೋದು, ಅಥವಾ ದಾರಿಲಿ ಬರೋಗೊಬ್ಬ ಏನೋ ತಿಂತಾ ಇರ್ತಾನೆ, ಏನೋ ಮಾಡ್ತಿರ್ತಾನೆ ಅನ್ನಿಸ್ಬೋದು. ಬಟ್ ವಿ ಆರ್ ಅನ್ನಿಸ್ದಾಗ ಏನಾಗುತ್ತೆ ಅಂತಂದ್ರೆ, ನಾವ್ ಇನ್ನು ಇದೆ ನಮಗೆ ಅಂತ, ಅಂದ್ರೆ ಇನ್ನು ಕಲ್ತ್ಕೋಬೇಕಾಗಿರೋದಿದೆ. ಬಟ್ ಹೋಗ್ತಾ ಇದೀವಿ ಬರ್ತಾ ಇದೀವಿ, ಈ ನಿಟ್ಟಲ್ಲಿ ಇದೀವಿ. ಎಸ್, ದಟ್ ಇಸ್ ಓಕೆ. ಬಟ್ ಅಕಾರ್ಡಿಂಗ್ ಟು ದ ಫೈರ್ ಸ್ಕೇಲ್, ಎಸ್ ವಿ ಆರ್ ದಟ್, ವಿ ಆರ್ ಏಬಲ್ ಟು ಪ್ರೊಸೀಡ್ ಅನ್ನೋ ಒಂದು, ನಾನು ನಿನ್ನೆಗಿಂತ ಇವತ್ತು ಚೆನ್ನಾಗಿದ್ದೀನಿ, ಬಟ್ ಐ ಆಮ್ ಏಬಲ್ ಟು ಗ್ರಾಸ್ಪ್ ದ ಥಿಂಗ್ಸ್ ಅಂಡ್ ಸೇ, ನೀವ್ ಹೇಳ್ತಾ ಇದ್ರಿ ಅದು 5 ನಿಮಿಷ ಇರ್ತೀನಿ, 10 ನಿಮಿಷ ಇರ್ತೀನಿ, 20 ನಿಮಿಷ ಇರ್ತೀನಿ ಅಂತ. That scale will keep on increasing, and you can stay in that state even with open eyes once you reach that. Yeah, open eyes ಅಲ್ಲಿ like I become ಒಂದ್ಸಲ I try that also. ಬರೀ ಕಣ್ ತೆಗ್ದಿಂಗೆ ನೋಡ್ತೀನಿ, but that is a different feeling. ಅದೊಂದು I don't know. ಗುರುಜಿ ಹೇಳ್ಕೊಟ್ಟಿದ್ದಾರೆ ಹೆಂಗ್ ಗೊತ್ತಾ, ಓಪನ್ ಐಸ್ ಅಲ್ಲಿ ಯಾವ ತರ ನೋಡೋದು, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇಲ್ಲಿಂದ ಯು ಕಾನ್ಸಂಟ್ರೇಟ್ ಫ್ರಮ್ ಹಿಯರ್. ಈ ಟೋಲ್ಡ್ we had ಶಕ್ತಿ ದರ್ಶನ ಶಕ್ತಿಪಥ ಕ್ಲಾಸ್ ಎಲ್ಲ ಇದ್ದಾಗ ಗುರುಜಿ ವಾಸ್ ಟೆಲ್ಲಿಂಗ್ ಓಪನ್ ಐ ಮೆಡಿಟೇಷನ್, ಹೌ ಯು ಶುಡ್ ಡೂ ಮೆಡಿಟೇಷನ್ ಅಂತ ಅಂದ್ರೆ, from this Agna Chakra, when I am observing you from Agna Chakra means I am aware. Consciously I am aware. That too consciously I am aware. You can shout at me, you can praise me, you can do whatever things you wanted to do when I am in front of you. But that conscious observation is again agate, I will be in the Sakshi state. That is what Ramana Maharshi thought. That is what everybody are doing with the open eye or samadhi sthiti, sahaja samadhi sthiti. But to achieve that, there are a number of various steps that we follow on day-to-day basis. Ade ನೀವು ಹೇಳರಲ್ಲ ಈಗ ಹೋಗೋದು ಬರೋದು ಈ ತರ ಎಲ್ಲ ಆಗುತ್ತೆ ಅಂತ. ಸೊ ನನಗೆ ಹಂಗೆ ಆಗ್ತು. whenever because I travel by metro to my office. Whenever I enter metro, ಜನ ನೋಡ್ಬೇಕಾದ್ರೆ I feel ಎಲ್ಲ ನಾನೇ ಅಂತ ಅನ್ಸುತ್ತೆ. I feel everybody is one. It's only mind is creating that body. I'm able to justify that. Now the differentiation that the person is ugly or pretty, or he is wearing some XYZ, nothing is coming, nothing is bothered there. Oneness, only oneness. That judgment has stopped. Like ಯಾರನ್ನು ಡಿಸ್ಕ್ರೈಬ್ ಮಾಡುವ ಅವಶ್ಯಕತೆ ಇಲ್ಲದಾಗೋಗಿದೆ. ಇಲ್ಲ. That is what it is. ಇವಾಗ ಏನಾಗುತ್ತೆ, ಒಂದು ಫಾರ್ ಎನಿ ಆಫ್ ದಿ ಯಂಗ್ಸ್ಟರ್ಸ್ ಎಲ್ಲ, ಒಂದು ಬ್ಯೂಟಿಫುಲ್ ಹುಡುಗಿ ಬಂದ್ರೆ ಒಂಥರ ಫೀಲ್ ಆಗುತ್ತೆ, ಒಂದು ಬೇರೆ ತರ ಒಬ್ರು ವಯಸ್ಸಾದವ್ರು ಬಂದ್ರೆ ಒಂಥರ ಫೀಲ್ ಆಗುತ್ತೆ, ಅಥವಾ ಒಬ್ಬ ಫಂಕ್ಷನ್ಗೆ ಹೋದಾಗ ಒಬ್ಬ ದುಡ್ಡಿರೋನ್ ಬಂದ್ರೆ ಒಂಥರ ನೋಡ್ತಾರೆ, ಹಣ ಇಲ್ದಿರೋನ್ನ ಒಂಥರ ನೋಡ್ತಾರೆ. ಈ ಡಿಸ್ಕ್ರಿಮಿನೇಷನ್ ಇಲ್ಲ. ಎವ್ರಿಥಿಂಗ್ ಇಸ್ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಲ್ಲಿ ಎವ್ರಿಥಿಂಗ್ ಇಸ್ ಒನ್ ಅನ್ನೋ ಬರುತ್ತಲ್ಲ, ಅನ್ನೋದು ಬಂದ್ಬಿಡುತ್ತಲ್ಲ, ಅವಾಗ ಏನಾಗುತ್ತೆ, ವಿ ಆರ್ ದಟ್ ಅಂತ ಗೊತ್ತಾಗುತ್ತೆ. ಬಟ್ ಟು ಸ್ಟೇ ದೇರ್ we need to do a lot of practice. Our impressions will not live. See, we stay for 5 minutes or 10 minutes ashte. I'll be coming and telling, ಏನೋ ಗೊತ್ತಿಲ್ಲ, I mean I felt like this whenever nan ಗುಂಪು ನೋಡ್ರೆ ಹಂಗ ಅನ್ಸ್ಬಿಡುತ್ತೆ. ತುಂಬಾ ಜನ ಇದ್ದಾಗ I feel oneness, very very that as if everybody are inside me, or everybody are, what I'm seeing is everybody are same ಅನ್ನೋ ತರ ಆಗ್ಬಿಡುತ್ತೆ. That will not stay for a long time, might be 5 minutes 10 minutes, because again I'll be interacting ಅಲ್ಲ, ಅಲ್ಲಿ ಮತ್ತೆ ವ್ಯವಹಾರ ಬರುತ್ತೆ. ವ್ಯವಹಾರ ಬಂದಾಗ I will forget, because of Maya ನಾನು
ಬಾಡಿಯಲ್ಲಿ ಬರ್ತೀನಿ, ಬಟ್ ಸ್ಟಿಲ್ ಐ ಆಮ್ ಏಬಲ್ ಟು ಜಸ್ಟಿಫೈ ಆರ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ದಟ್, ಬಟ್ ಸ್ಟಿಲ್ ದಟ್ ಪ್ರಾಕ್ಟೀಸ್ ಇಸ್ ಆನ್ ದೇರ್. ಬೆಳಿಗ್ಗೆ ಮಾಡುವಾಗ ಇಟ್ಸ್ ಈಸಿಯರ್, ದರ್ ಇಸ್ ನೋ ಡಿಸ್ಟ್ರಾಕ್ಷನ್, ದರ್ ಇಸ್ ನಥಿಂಗ್. ಡ್ಯೂರಿಂಗ್ ದ ವ್ಯವಹಾರ ಟು ಬ್ರಿಂಗ್ ದಟ್, I consciously try. Sometimes when everybody are sitting and talking, I try to separate my, it is a conscious mind only, separate madlikke, like, you know, can I be here by not being here anta I try ಮಾಡ್ತೀನಿ, but it's still a work in progress. No, that is what it is. See, every day there is a work in progress in our journey, Ashaji. Like, you know, there is no called, you know, yes, we have done this, we have not done this. There is absolutely no murmuring on what we didn't receive or what we have not done. As you were mentioning, whenever we wake up, ನನ್ನ ಜೊತೆ ಏನಾಗುತ್ತೆ, ಪ್ರಪಂಚನೂ ಬರುತ್ತೆ. ಈ ಟಾಪಿಕ್ ಅಲ್ಲಿ ಗುರುಜಿ ಹೇಳೋ ತರ, ವೆನ್ ಯು ವೇಕ್ ಅಪ್ ಫ್ರಮ್ ದ ವ್ಯಾವಹಾರಿಕ ಜೀವ, ಪ್ರಪಂಚ ನಿನ್ನೊಟ್ಟಿಗೆ ಬರುತ್ತೆ. ಪ್ರಪಂಚ ನಿನ್ನಿಲ್ಲದೆ ಪ್ರಪಂಚ ಇಲ್ಲ. ಈಗ ನಾನು ಮಲ್ಕೊಂಡ್ರೆ ನನ್ನ ಹೆಂಡತಿ ಯಾರು, ಮಕ್ಕಳು ಯಾರು ಏನೂ ಗೊತ್ತಾಗಲ್ಲ. ಕನ್ಸಲ್ಲಿ ತಿರ್ಗಾ ನನ್ಗೆ ಯಾವುದೋ ಬೇರೆ ಬಾಡಿ ಬರುತ್ತೆ, ಅಲ್ಲಿ ಏನೋ ಮಾಡ್ತಾ ಇರ್ತೀನಿ ನಾನು, ಅಲ್ಲಿ ನನ್ಗೊಂದು ಏನೋ ಬಂದಿರುತ್ತೆ, ಎದ್ದ ಗೊತ್ತಾಗುತ್ತೆ ಯಾರೇ ಇದು ಸುಳ್ಳು ಅಂತ ಅಲ್ವಾ. ಸೊ ಅದೇ ತರ ವ್ಯವಹಾರಿಕನು, ಅದೇ ತರ ವ್ಯವಹಾರಿಕ ಜೀವನೂ ಅಷ್ಟೇ, ಎಲ್ಲ ಸುಳ್ಳು ಕಾಣುತ್ತೆ. ಯಾಕಂದ್ರೆ ನನ್ನ ಒಟ್ಟಿಗೆ ಬಂದಿದ್ದು. ಈಗ ನನಗೆ ಕಾಣೋದು ನಿಮಗೆ ಕಾಣಬೇಕು ಅಂತ ಅವಶ್ಯಕತೆ ಇಲ್ಲ, ನಿಮಗೆ ಕಾಣೋದು ನನಗೆ ಕಾಣಬೇಕು ಅಂತ ಅವಶ್ಯಕತೆ ಇಲ್ಲ. ಬಟ್ ನಮ್ಮ ಒಂದು ಈ ಮೈಂಡ್ ಅಲ್ಲಿ ಏನು ಬರುತ್ತೆ, ಇಮ್ಯಾಜಿನೇಷನ್, ಅದೇ ಒಂದು ಥಾಟ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ಹಾಗೆ ವಿ ಆರ್ ಪ್ರೊಜೆಕ್ಟಿಂಗ್ ದಟ್ ಆಸ್ ಅ ವರ್ಲ್ಡ್ ಬಿಕಾಸ್ ಆಫ್ ಮಾಯಾ ಶಕ್ತಿ. That we have to understand and come out. Then we will be able to stand there as a Sakshi. Yeah. Thank you so much for sharing, Ashaji. Wonderful. Thank you. Hari Om Kokilaji, surgery ಆಯ್ತಾ ನಿಮ್ ಕಾಲ್ದು? ಹರಿ ಓಂ ಸಂತೋಷ್ ಜಿ, ಸರ್ಜರಿ ಆಯ್ತು ನಂದು. ಸರ್ಜರಿ ಆದಾಗ ನಿಮ್ಮ ಅನುಭವ ಹೇಗಿತ್ತು? ನೀವು ಸಾಕ್ಷಿಯಾಗಿದ್ರಾ? ಹೇಳ್ತೀನಿ ಸಂತೋಷ್, ಅದನ್ನೇ ಹೇಳ್ಬೇಕು ನಾನೀಗ. ಹರಿ ಓಂ, ಗುರುವಿನ ಪಾದಕ್ಕೆ ವಂದಿಸುತ್ತಾ, ಎಲ್ಲಾರ್ಗು ಆತ್ಮಜ್ಯೋತಿಗಳಿಗೆ ವಂದಿಸುತ್ತಾ ನಾನು ಹೇಳ್ತೀನಿ. ನಾನು ಭಾನುವಾರ ಅಡ್ಮಿಟ್ ಆದೆ ಸಂತೋಷ್ ಜಿ. ನಾನು ಅಡ್ಮಿಟ್ ಆಗಿ ಪ್ರೊಸೀಜರ್ಸ್ ಎಲ್ಲ ಆಯ್ತು. ಸೋಮವಾರ ನನ್ಗೆ ಆಪರೇಷನ್ ಅಂತ ಇತ್ತು ಸಂತೋಷ್ ಜಿ. ನನ್ಗೆ ಸ್ವಲ್ಪ ಭಯ ಇತ್ತು, ನಂಗೆ ಸ್ವಲ್ಪ ಡಯಾಬಿಟಿಕ್ ಮತ್ತೆ BP-ನೂ ಇದೆ ಅಂತ. ಏನೋ ಗೊತ್ತಿಲ್ಲ, ನಮ್ ಗುರುಗಳ ದಯಾ ನನಗೆ ನಿಜವಾಗ್ಲು ಎಲ್ಲ ನಾರ್ಮಲ್ ಆಯ್ತು. ನಾರ್ಮಲ್ ಆಯ್ತು. ನನಗೆ 9:30 ಆಪರೇಷನ್ ಕರ್ಕೊಂಡೋದ್ರು ಸಂತೋಷ್ ಜಿ. ನನ್ಗೆ ಕರ್ಕೊಂಡೋದ್ರು 9:30. ನಾನು ಅಲ್ಲಿ ತನಕ ನನ್ಗೇನು ಸ್ವಲ್ಪ ಭಯ ಇತ್ತು ಅಷ್ಟೇ. ಬಟ್ ಆಮೇಲೆ ಎಷ್ಟು ಕಡಿಮೆ ಆಯ್ತು ಅಂದ್ರೆ, ನನಗೆ ಎಷ್ಟು ಒಂದು ಕನಸಿನಲ್ಲಿ ನಡೆದಂಗ ಆಯ್ತು ಸಂತೋಷ್. ಹೇಳ್ಬೇಕು ಅಂದ್ರೆ, ನೀವ್ ಹೇಳಿದ ಪ್ರಾತಿಭಾಸಿಕ ಅಂತ ಹೇಳಿದ್ರಲ್ಲ, ಅದೇ ತರ ಆಯ್ತು ನಿಜವಾಗ್ಲು. ಯಾವುದೇ ತರ ಭಯ ಇಲ್ಲ, ಏನು ಇಲ್ಲ. ಆ ಒಂದು ಇದು ಆರಾಮಾಗಾಯ್ತು ನಂಗೆ ನಿಜವಾಗ್ಲು. ನನಗೆ ಆಪರೇಷನ್ ಆಗ್ತಿದೆ ಅಂತಾನೆ ಒಂದು ಫೀಲ್ ಆಗಿಲ್ಲ. ಬಿಡಿ, ಅನಸ್ತೇಸಿಯಾ ಕೊಟ್ಟಿರ್ತಾರೆ, ಗೊತ್ತಾಗಲ್ಲ. ಅನಸ್ತೇಸಿಯಾ ಕೊಟ್ಟಾಗ ನೀವು ಪ್ರಾತಿಭಾಸಿಕ ಆಗ್ಬಿಟ್ಟಿರ್ತೀರಾ, ಹೆಂಗ್ ಗೊತ್ತಾಗುತ್ತೆ? ಹೌದು, ಪ್ರಾತಿಭಾಸಿಕ ಆಗಿದೆ, ಖಂಡಿತ ಪ್ರಾತಿಭಾಸಿಕ ಆಗಿದೆ ನಿಜವಾಗ್ಲು. ಅದೊಂದು ಜ್ಞಾಪಕನೂ ಬಂತು ನನಗೆ. ಬಟ್ ನನಗೆ ಇದು ಗೊತ್ತಾಗ್ತಿದೆ, ಯಾಕೆಂದ್ರೆ ಇದರಿಂದ ಮೈನು ಸೊಂಟದಿಂದ ಹಿಡಿದು ಕಾಲ್ ತನಕ ಇದಾಗ್ತಿಲ್ಲ. ಬಟ್ ನನ್ಗೆ ಗೊತ್ತಾಗ್ತಿದೆ, ಅವ್ರು ಏನೇನ್ ಮಾಡ್ತಾರೆ ಗೊತ್ತಾಗ್ತಿದೆ. ಬಟ್ ನೋವು ಗೊತ್ತಾಗ್ತಿಲ್ಲ ನನ್ಗೆ. ಅವ್ರೇನ್ ಆಪರೇಷನ್ ಮಾಡ್ತಾರೆ ಆ ನೋವು ಗೊತ್ತಾಗ್ತಿಲ್ಲ ನನಗೆ. ಅವಾಗ ನಿಜವಾಗ್ಲೂ ಸಾಕ್ಷಿ ಭಾವದಿಂದ ನೋಡಕ್ ಸಾಧ್ಯ ಆಯ್ತು ನನ್ಗೆ. ಯಾಕೆಂದ್ರೆ ಆಗ್ತಿರೋದು ನನ್ಗಲ್ಲ, ನನ್ನ ಆತ್ಮಕ್ಕಲ್ಲ, ದೇಹಕ್ಕನ ಆಗ್ತಾ ಇರೋದು ಅಂತ ಆ ಒಂದು ಕ್ಷಣ ಅಲ್ಲಿ ನಿಲ್ಲಕ್ ಸಾಧ್ಯ ಆಯ್ತು ಸಂತೋಷ್ ಜಿ ನನ್ಗೆ. ಆಮೇಲೆ ಏನಾಯ್ತು, ಸ್ವಲ್ಪ ಹೊತ್ತಾದ್ಮೇಲೆ ಎಕ್ಸ್ರೇ ರೂಮಿಗೆ ಕರ್ಕೊಂಡು ಹೋಗೋದ್ರು. ಅವಾಗ ತಿರ್ಗಾ ವ್ಯಾವಹಾರಿಕ ಬಂದ್ಬಿಡ್ತು. ತಿರ್ಗಾ ವಾಂತಿ ಶುರುವಾಯ್ತು. ಅನಸ್ತೇಸಿಯಾ ಎಫೆಕ್ಟ್ ಇತ್ತಲ್ಲ, ವಾಂತಿ ಶುರುವಾಯ್ತು. ತಿರ್ಗಾ ಆ ಕಡೆ ನೋಡೋದು ಎಲ್ಲ ಆಯ್ತು. ಅಂದ್ರೆ ಅಲ್ಲಿಗೆ ವ್ಯಾವಹಾರಿಕ ಜೀವನ ಬಂದ್ಬಿಟ್ಟೆ ತಿರ್ಗಾ ನಾನು. ಅಷ್ಟೋ ತನಕ ಪ್ರಾತಿಭಾಸಿಕ ಇದ್ದೆ, ಪಾರಮಾರ್ಥಿಕಕ್ಕೂ ಹೋಗಿ ಬಂದವಳು. ತಿರ್ಗಾ ವ್ಯಾವಹಾರಿಕಕ್ಕೆ ಬಂದೆ ನಾನು. ವ್ಯಾವಹಾರಿಕ ಬಂದೆ. ಹೇಳಿ. ವ್ಯಾವಹಾರಿಕದಲ್ಲಿ ಮೊದಲು ಏನ್ ಮಾಡಿದ್ರಿ ನೀವು? ಪ್ರಾತಿಭಾಸಿಕದಲ್ಲಿದ್ರೆ ಅಂದ್ರೆ ಒಂದು ಕನಸರ, ನಿಮ್ಗೊಂದು ಸರ್ಜರಿ ಒಂದು ಕನಸರ ಬಿಡ್ತು ನಿಮ್ ಕಣ್ಣು. ಮತ್ತೆ ಮಾಡೋದನ್ನ ನೀವು ವ್ಯಾವಹಾರಿಕ ಅಂತ ಹೇಳ್ತೀರಾ. ಈ ಎರಡರ ಮಧ್ಯೆ ನೀವು ಪಾರಮಾರ್ಥಿಕ ಸತ್ಯದಲ್ಲಿ ಎಲ್ಲೂ ನಿಲ್ಲಕ್ ಆಗ್ಲೇ ಇಲ್ವಾ? ಒಂದು ಕ್ಷಣ ಮಾತ್ರ ನನ್ ನಿಲ್ಲಕ್ ಆಯ್ತು ಸಂತೋಷ್ ಜಿ. ಆಗ್ತಾ ಇರೋದು ಯಾರಿಗೆ? ನನ್ಗಲ್ಲ, ನನ್ನ ದೇವಸ್ಥಾನ ಆಗ್ತಾ ಇರೋದು ಅಂತ ಒಂದು ಕ್ಷಣ ನಿಲ್ಲಕ್ ಸಾಧ್ಯ ಆಯ್ತು ಆಪರೇಷನ್ ಮಾಡೋ ಟೈಮಲ್ಲಿ ನನ್ಗೆ. ಅದ್ರ ಸಾಕ್ಷಿ ರೂಪದಲ್ಲಿ ನೋಡ್ಬೇಕು ಅಂತಾನು ನನ್ನ ಒಂದು ತಲೆಗೆ ನನ್ಗೆ ಅನಿಸ್ತು ಸಂತೋಷ್ ಜಿ. ನನ್ಗೆ ಇದು ಆಗ್ತಿರೋದು ನನಗಲ್ಲ ಅಲ್ವಾ, ದೇವಸ್ಥಾನ ಆಗ್ತಾ ಇರೋದು ಅಂತ ಒಂದು ಕ್ಷಣ ನಿಲ್ಲಕ್ ಸಾಧ್ಯ ಆಯ್ತು ನನ್ಗೆ. ಆಮೇಲೆ ಯಾಕೆ ಬಿಟ್ಬಿಟ್ರೆ ನೀವು? ಎರಡನೇ ಕ್ಷಣದಲ್ಲಿ ನೀವು ಯಾಕೆ ವ್ಯವಹಾರಕ್ಕೆ ಗೊತ್ತಿಲ್ಲ, ಏನು ತಿರ್ಗಾ ಏನ್ ಮಾಡಿದ್ರೆ ವ್ಯವಹಾರಕ್ಕೆ ಬಂದೆ. ತಿರ್ಗಾ ವಾಂತಿ ಶುರುವಾಯ್ತು, ಇದು ಶುರುವಾಯ್ತು, ಎಲ್ಲ ಶುರುವಾಯ್ತು. ತಿರ್ಗಾ ವ್ಯವಹಾರಕ್ಕೆ ಬಂದೆ ನಾನು. ಅಲ್ಲಿ ನಂಗೆ ನಿಲ್ಲಕ್ ಸಾಧ್ಯ ಆಗ್ಲಿಲ್ಲ ನನ್ ಕೈಲಿ.
ಆದ್ರೆ ನೀವು ಹಿಂದಿನ ವಾರ ಹೇಳಿದ್ರಿ ಈ ತರ ನಂಗೆ ಆಗ್ತಾ ಇದೆ, ದೇಹಕ್ಕೆ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ರಲ್ಲ. ಆದ್ರೆ ಎಲ್ಲಿ ವರ್ಕ್ ಮಾಡ್ಬೇಕಾಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ಇವಾಗ ನಾನು ಹೋದ್ವಾರ ನಾನು ಖುಷಿ ಆಗೋದೆ, ಹಾಸ್ಪಿಟಲ್ಗೆ ಅಡ್ಮಿಷನ್ ಆಗೋ ತನಕ ನಾನು ದೇಹ ಅಲ್ಲ, ಆಪರೇಷನ್ ಆಗ್ಬೇಕಾದ್ರೆ ನೀವು ಪ್ರಾತಿಭಾಸಿಕಕ್ಕೆ ಹೋಗ್ಬಿಟ್ರಿ, ಆಪರೇಷನ್ ಆದ್ಮೇಲೆ ಮತ್ತೆ ಪಾರಮಾರ್ಥಿಕಕ್ಕೆ ಬಂದ್ರಿ, ಸಾರಿ ವ್ಯಾವಹಾರಿಕಕ್ಕೆ ಬಂದ್ರಿ. ಇರ್ಬೇಕಾದ್ರೆ ನೀವು ಪಾರಮಾರ್ಥಿಕ ಸತ್ಯದಲ್ಲಿ ಯಾವಾಗಿದ್ರಿ? ನೀವು ಆಪರೇಷನ್ ಥಿಯೇಟರ್ ಅಂದ್ರೆ ನೀವು ಹಾಸ್ಪಿಟಲ್ ಅಡ್ಮಿಟ್ ಆಗೋ ಮುಂಚೆ ನಾನು ಪಾರಮಾರ್ಥಿಕ ಸತ್ಯ ಅಂತ ಹೇಳಿದ್ರಿ. ಈಗ ನೀವೆಲ್ಲಿ ವರ್ಕ್ ಮಾಡಬಹುದು, ಎಲ್ಲಿ ವರ್ಕ್ ಮಾಡಬೇಕು ನೀವು ಮೋರ್ ಅಂದ್ರೆ ಎಲ್ಲಿ ನೀವು ನಿಮ್ ಕಾನ್ಸಂಟ್ರೇಷನ್ ತಗೊಂಡು ಹೋಗ್ಬೇಕು, ಎಲ್ಲಿ ನೀವು ಚೇಂಜ್ ಮಾಡ್ಕೋಬೇಕು? ಅಲ್ಲ ನಾನು ಹೇಳೋದು ಅಕ್ಕ ನಂಗೆ ಏನ್ ಗೊತ್ತಾ, ಇರ್ತೀನಿ ಹೇಳ್ತಿಲ್ಲ ನಾನು, ಅಂದ್ರೆ ಇದು ಮಾಯಾ ಇದರಿಂದ ಎಷ್ಟು ಬೇಗ 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 ಒಂದೊಂದು ಕ್ಷಣಕ್ಕೆ ಇದಾಗುತ್ತಲ್ಲ, ಇದು ಒಂದು ಸ್ಕ್ರೀನ್ ತರ ಆಗುತ್ತಲ್ಲ ಇದು ಅಂತ ಹೇಳ್ತಾರೆ ಸಂತೋಷಿ. ಅದೇ ಈಗ ಅದೇ ಪ್ರಶ್ನೆ ನಿಮ್ಗೆ. ಈಗ ಗುರುಜಿ ಹೇಳ್ತಾರೆ ಇಲ್ಲಿ ಮಾಯಾ ಶಕ್ತಿಯಿಂದ ಏನಾಗುತ್ತೆ, ಪ್ರಪಂಚ ಕಾಣುತ್ತೆ. ನಿದ್ರಾ ಶಕ್ತಿಯಿಂದ ಏನಾಗುತ್ತೆ, ನೀವು ಏನದು ಇದು ಅಂತ ಗೊತ್ತಾಗುತ್ತೆ. ಅದು ನಿದ್ರಾ ಶಕ್ತಿಯಿಂದ ವ್ಯಾವಹಾರಿಕ ಜೀವ ಮತ್ತು ಪ್ರಪಂಚ ಬರುತ್ತೆ ಅಲ್ವಾ, ವ್ಯಾವಹಾರಿಕ ಜೀವ. ಮತ್ತೆ ಅದೇ ಪ್ರಾತಿಭಾಸಿಕ ಜೀವ ಬರೋದು ನಿದ್ರಾ ಶಕ್ತಿಯಿಂದ. ಸೊ ಇದೆರಡರ ಮಧ್ಯೆ ನೀವು ಹೇಗೆ ಪಾರಮಾರ್ಥಿಕ ಜೀವ ಅಂತ ಹೇಳ್ತೀರಾ ಅಥವಾ ಸಾಕ್ಷಿ ಅಂತ ಹೇಳ್ತೀರಾ? ನಾನು ಸಂತೋಷಿ, ನಾನು ಆಪರೇಷನ್ ಆಗೋ ತನಕ ಕೂಡ ನಾನು ಸಾಕ್ಷಿ ರೂಪದಿಂದನೇ ನೋಡಿದ್ದೀನಿ. ನಾನು ಪ್ರತಿಯೊಂದು ಘಟನೆಗಳು ಕೂಡ ನಾನು, ಈಗ ನನ್ನ BP ನಾರ್ಮಲ್ ಆಗಿರಬಹುದು ಅಥವಾ ನನ್ನ ಶುಗರ್ ನಾರ್ಮಲ್ ಆಗಿರಬಹುದು, ಎಲ್ಲ ಪ್ರತಿಯೊಂದು ನಿಮಿಷದಲ್ಲೂ ಕೂಡ ನಾನು ಆಗ್ತಿರೋದು ನನ್ನ ದೇಹಕ್ಕೆ ಅನ್ನೋದಕ್ಕೊಂದು ಎಷ್ಟು ಆ ನಿಟ್ಟಿನಲ್ಲಿ ತುಂಬಾ ಇದ್ದೀನಿ ಸಂತೋಷಿ. ಆ ನಿಟ್ಟಿನಲ್ಲಿ ಬಹಳ ಪ್ರಯತ್ನ ಮಾಡಿದ್ದೀನಿ ನಾನು. ಆಮೇಲೆ ಇದು ನಾನು ಹೇಳಿದ್ನಲ್ಲ, ಸರ್ಜರಿ ಆಗಿದ್ದು ಪ್ರಾತಿಭಾಸಿಕನೇ. ಯಾಕೆಂದ್ರೆ ನಮ್ಗೆ ಅದ್ರದ್ದೇನು ಅರಿವಿರೋದಿಲ್ಲ. ಮತ್ತೆ ನಮ್ಮ ತಲೆ ಕೆಲಸ ಅಂತೂ ಮಾಡ್ತಾ ಇರುತ್ತೆ, ನಮ್ಗೆ ಏನೇನು ಶಬ್ದಗಳಂತೂ ಆಗ್ತಾ ಇರುತ್ತೆ. ಅದು ನನ್ನ ದೇಹಕ್ಕೆ ಅಂತ ಗೊತ್ತಿದೆ ಅದು ನಮ್ಗೆ. ಬಟ್ ನನ್ಗೆ ಆಪರೇಷನ್ ಮುಗಿಸ್ಕೊಂಡು ಬಂದ್ಮೇಲೆ ತಿರ್ಗಿ ವ್ಯವಹಾರಕ್ಕೆ ಬಂದಲ್ಲ ನಾನು, ಅಂದ್ರೆ ತಿರ್ಗಾ ವಾಂತಿ ಆಗೋದಾಗಿರ್ಬಹುದು ಅಥವಾ ನೋವು ಅಂತಂದ್ರೆ ನೋವೇನಿರ್ಲಿಲ್ಲ ಸಂತೋಷಿ, ನಿಜವಾಗ ನೋವಿಲ್ಲ ನನ್ಗೆ ಹೇಳ್ಬೇಕು ಅಂದ್ರೆ. ಮತ್ತೆ ಇನ್ನೊಂದ್ ಏನಾಯ್ತು ಸಂತೋಷಿ ಅಂದ್ರೆ, ನಮ್ಮನೆ ಸೆಕೆಂಡ್ ಫ್ಲೋರ್ ಇರೋದು ಸಂತೋಷಿ. ನಾನು ಆಪರೇಷನ್ ಸೋಮವಾರ ಆಯ್ತು, ಮಂಗಳವಾರ ಆಪರೇಷನ್ ಮುಗಿಸ್ಕೊಂಡು ಡಿಸ್ಚಾರ್ಜ್ ಮಾಡ್ಬಿಟ್ರು ಮಂಗಳವಾರನೇ. ನೀವು ಇಲ್ಲ ಕಾಲೆಲ್ಲ ಮೂವ್ ಮಾಡ್ತಿದ್ದೀರಾ, ಪರವಾಗಿಲ್ಲ ಅಂತಂದ್ಬಿಟ್ಟು ಅಂತ. ನನಗೆ ಆಶ್ಚರ್ಯ ಏನಂದ್ರೆ ಒಂದು ಚೂರು ನೋವಿಲ್ಲ ಸಂತೋಷಿ. ಅಂದ್ರೆ ಅವ್ರೇನಾರು ಏನೋ ಪೇನ್ ಕಿಲ್ಲರ್ ಕೊಟ್ಟಿದಾರ, ಅದು ಇರ್ಬೋದು ಅಂತ ಅನ್ಕೋತೀನಿ, ಅದು ಇರ್ಬೋದು. ನೋವೇನಿಲ್ಲ ನನಗೆ. ಮಂಗಳವಾರ ಡಿಸ್ಚಾರ್ಜ್ ಮಾಡಿದ್ರೆ ನಾನೇನ್ ಮಾಡಿದೆ, ನಮ್ಮನೆ ಸೆಕೆಂಡ್ ಫ್ಲೋರ್ ಆದ್ರಿಂದ ಮೆಟ್ಲತ್ಕೊಂಬರಕ್ಕೆ ಏನ್ ಮಾಡಿದೆ, ಹಿಂದೆ ಹತ್ಕೊಂಡು ಹೋದೆ, ಮೆಟ್ಲತ್ಕೊಂಡು ಹೋದೆ. ಅಂತೂ ಒಂದು ½ ನಲ್ಲಿ ನಮ್ಮನೆ ಮೆಟ್ಲತ್ಕೊಂಡು ಹೋದೆ. ಅವತ್ತಿನ ದಿವಸ ತುಂಬಾ ನನ್ಗೆ ಪೇನ್ ಅಂದ್ರೆ ತುಂಬಾನೇ ಪೇನ್ ಆಯ್ತು ನನಗೆ. ಎಷ್ಟು ಪೇನ್ ಆಯ್ತು, ಸಿಕ್ಕಾಪಟ್ಟೆ ಪೇನ್ ಆಯ್ತು. ಸ್ವಲ್ಪ ಹತ್ತು ಬೇರೆ ಹತ್ಬಿಟ್ಟೆ ಅವತ್ತು, ಅಯ್ಯೋ ಪೇನ್ ಆಯ್ತಲ್ಲ ಅಂತ. ಅವಾಗ ಕೂಡ ನನ್ಗೆ ಅವಾಗ ನನ್ಗೆ ದೇಹನೇ ಬಂದ್ಬಿಡ್ತು ಸಂತೋಷಿ ನನ್ಗೆ. ಅದನ್ನೇ ಹೇಳೋಣ ಅನ್ಕೊಂಡೆ, ಅವಾಗ ದೇಹ ಅಂತ ಬಂದ್ಬಿಡ್ತದೆ. ಅವಾಗ ಅಷ್ಟು ನಂಗೆ ನೋವು ತಡ್ಕೊಳಕ್ ಸಾಧ್ಯ, ನನಗೇ ನೋವಾಗ್ತಿದೆ ಅನ್ನೋದು ಬಂದ್ಬಿಡ್ತು ನನ್ಗೆ. ಈ ನೋವಿಂದ ಯಾವ ತರ ಆಚೆ ಬರ್ತೀರಾ? ಆಮೇಲೆ ಏನ್ ಮಾಡಿದೆ, ನೋವಾಯ್ತು, ಎಲ್ಲ ಆಯ್ತು, ಸರಿ ಬಂದೆ. ಆಮೇಲೆ ಅವತ್ತು ಗುರುಜಿ ಟಾಕ್ ಎಲ್ಲ ಕೇಳ್ಕೊಂಡೆ, ನಿಧಿಧ್ಯಾಸ ಮಾಡಿದೆ. ಅಷ್ಟು ಮಾಡಿದ್ರು ಕೂಡ ಆ ನೋವಿತ್ತು. ಅಂದ್ರೆ ಅಪ್ ಟು 3 ಗಂಟೆ ತನಕ ನೋವು ಇದ್ದೇ ಇತ್ತು. 3 ಗಂಟೆ ಆದ್ಮೇಲೆ ಸ್ವಲ್ಪ ನೋವೆಲ್ಲ ಸ್ವಲ್ಪ ಕಡಿಮೆ ಆಯ್ತು ನನಗೆ. ನೋವು ಕಡಿಮೆ ಆಯ್ತು. ಮಾತ್ರೆ ತಗೊಂಡ್ಮೇಲೆ ನೋವು ಕಮ್ಮಿ ಆಗಿರುತ್ತೆ, ಆಗಿರ್ಬೋದು. ಅದು ಅಂದ್ರೆ ಇಲ್ಲ, ಮಾತ್ರೆ ತಗೊಂಡು ಕೂಡ ನೋವು ಕಡಿಮೆ ಆಗಿರ್ಲಿಲ್ಲ ನನ್ಗೆ, ಚುಚ್ಚಿದಂಗ ಆಗ್ತಾ ಇತ್ತು ನನ್ಗೆ. ಆಮೇಲೆ ಇನ್ನೊಂದು, ಇವತ್ತು ನಂಗೆ ಆಕ್ಚುಲಿ ಡ್ರೆಸ್ಸಿಂಗ್ ಹೋಗ್ಬೇಕು ಸಂತೋಷಿ. ನಾನು ನಮ್ಮ ಓರ್ಗಿತ್ತಿನ ಬಂದ್ಬೇಕು, ಅವಳು ಬೇಜಾರ್ ಮಾಡ್ಕೊಂಡ್ಲ, ಅಯ್ಯೋ ನೋಡಿ ನಮ್ದು ಲಿಫ್ಟ್ ಇಲ್ಲ, ಸೆಕೆಂಡ್ ಫ್ಲೋರ್, ಎಷ್ಟು ಕಷ್ಟ ಆಯ್ತು ನಿಮ್ಗೆ ಏನ್ ಬೇಜಾರ್ ಮಾಡ್ಕೊಂಡ್ಲು. ನಾನೇನಂದ್ರೆ ಗೊತ್ತಾ, ಶನಿವಾರ ನಾನು ಹೋಗ್ಬೇಕಾದ್ರೆ ಸರಿಯಾಗಿರ್ತೀನಿ, ನಾನು ಮೆಟ್ಲು ಇಳಿತೀನಿ ಅಂದೆ ಸಂತೋಷಿ. ಇವತ್ತು ಮೆಟ್ಲು ಹಿಡಿದು ಮೆಟ್ಲು ಹತ್ಕೊಂಡ್ ಬಂದಿದ್ದೀನಿ. ಅದು ಯಾವ ಶಕ್ತಿ, ನನ್ ಗುರುವಿನ ಶಕ್ತಿನೇ ಅಷ್ಟೇ, ಇದ್ರಲ್ಲಿ ಇನ್ನೇನು ಇಲ್ಲ ಹೇಳ್ತೀನಲ್ಲ. ನಾನು ಅದೇ ಮಾತೇ ಹೇಳ್ದೆ ನಾನು ಓರ್ಗಿತ್ತಿಗೆ, ಶನಿವಾರ ನಾನು ಡ್ರೆಸ್ಸಿಂಗ್ ಹೋಗ್ತೀನಿ, ಮೆಟ್ಲು ಇಳಿತೀನಿ, ಮೆಟ್ಲು ಹತ್ತೀನಿ, ನಂಗೆ ಶಕ್ತಿ ಇದೆ ಅಂತ ಹೇಳಿದೆ. ನಿಜವಾಗ್ಲು ಇದ್ರಲ್ಲಿ ನನ್ಗೆ ನಮ್ ಗುರುವಿನ ಪಾತ್ರನೇ ಅಷ್ಟೇ, ಇನ್ನೇನಿಲ್ಲ ಸಂತೋಷಿ. ಶಕ್ತಿ ನಿಮಗೆ ಯಾರು ಕೊಟ್ರು? ಶಕ್ತಿ ನನ್ನೊಳಗೆ ಇದೆ ಅದು, ಶಕ್ತಿ ನನ್ನೊಳಗೆ ಇದೆ ಅದು. ಶಕ್ತಿ ಇವಾಗ ಆಚೆ ಬಂತು. ಹೌದು. ನನಗೆ ಆಶ್ಚರ್ಯ ಸಂತೋಷಿ, ಹೆಂಗ್ ಇಳಿದ್ನಾ ಅಂತ ಹಂಗೆ ಆಶ್ಚರ್ಯ, ಇಳಿದು ಹತ್ತಿದೆ. ಅದ್ ಹೆಂಗೆ ಅಂತಂದ್ರೆ, ಈಗ ನೀವು ಆಲ್ರೆಡಿ ಡಿಸೈಡ್. ನಮ್ಮ ಮೈಂಡ್ ಏನ್ ಗೊತ್ತಾ, ನಾವು ಸಿಗ್ನಲ್ ಕೊಟ್ಬಿಟ್ರೆ, ಈಗ ನೀವು ಎದುರುಗಡೆ ಯಾವ್ದೋ ಒಂದ್ ಗಾಡಿ ಬರ್ತಾ ಇರುತ್ತೆ ಅನ್ಕೊಳ್ಳಿ, ಅವನು ಎದುರುಗಡೆ ಗಾಡಿ ನನ್ನ ಹತ್ರನೇ ಬರ್ತಾ ಇದ್ದಾನೆ ಅಂತ ನಿಮ್ ಮೈಂಡ್ ಸಿಗ್ನಲ್ ಹೋಗ್ಬಿಟ್ರೆ, ನೀವೇನ್ ಮಾಡ್ತೀರಾ, ರೋಡಲ್ಲಿ ಹೋಗ್ಬೇಕಾದ್ರೆ ಪಕ್ಕದಲ್ಲೇ ಹೋಗ್ತೀರಾ.
ನೀವು ಯಾವ ಗಮನಿಸಲ್ಲ ಎದುರುಗಡೆ ಗಾಡಿ ನೋಡಿದ್ರೆ ಟಕ್ ಅಂತ ಬಂದ್ರೆ ಶಾಕ್ ಆಗ್ತೀರಾ. ಹಾಗೆ ಯು ಆರ್ ಸಿಗ್ನಲ್ ಟು ಯುವರ್ ಮೈಂಡ್, ನಾನು ಈ ತರ ಮಾಡ್ತೀನಿ ಅಂತ ಮಾಡಿದಾಗ ಏನಾಗುತ್ತೆ, ಅದು ರಿಯಾಲಿಟಿ ಆಗಿ ಬರ್ತದೆ. ಅಂದ್ರೆ ಅದೇ ಹೇಳುತ್ತೆ, ಭಾವತಿ ತದ್ಭವತಿ. ನಾವ್ ಯಾವ ತರ ಭಾವ ಇರ್ತೀವೋ ಆ ತರ ಅಂತ. ಅಂದ್ರೆ ನನಗೆ ಹಾಗೆ ಇಲ್ಲ ಅನ್ಕೊಂಡ್ರೆ ನಿಮ್ಗೆ ಏನು ಹಾಗೆ ಇಲ್ಲ ಅನ್ನೋ ತರ ಒಂದು ಇದಿರುತ್ತೆ. ಆಗಿರ್ಬೋದು, ಸರ್ಜರಿ ಆಗಿರ್ಬೋದು ಅಥವಾ ಒಂದು ಏನೇ ಮಾಡಿರ್ಬೋದು, ಬಟ್ ಆದ್ರೂ ಭಾವ ಅನ್ನೋದೇನಿದೆಯಲ್ಲ, ದಟ್ ವಿಲ್ ಕ್ರಿಯೇಟ್ ದ ಥಿಂಗ್ಸ್. ಸೊ ಅದೇ ಗುರುಜಿ ಹೇಳ್ತಾರೆ, ಫೀಲ್ ಮಾಡಿ ಯಾವಾಗ್ಲೂ ಅಂತ. ಫೀಲ್ ಮಾಡಿ, ಥಾಟ್ಗೆ ಹೋದ್ರೆ ಅದು ಬೇರೆ ತರ ಹೋಗ್ಬಿಡುತ್ತೆ. ಫೀಲ್ ಅಂತ. ಸೊ ಆ ಫೀಲ್ ಅಲ್ಲಿ ನೀವೇನ್ ಮಾಡಿದ್ರು ಅದು ಆದಂಗಾಗುತ್ತೆ. ವೆರಿ ಗುಡ್, ಚೆನ್ನಾಗಿ ಹೇಳಿದ್ರಿ. ಓಕೆ, ಪಾರಮಾರ್ಥಿಕ ಆಯ್ತು, ಪ್ರಾತಿಭಾಸಿಕ ಆಯ್ತು, ಒಟ್ನಲ್ಲಿ ವ್ಯವಹಾರದಲ್ಲಿ ಬಂದು ನಿಂತ್ಕೊಂಡ್ರೆ ಆಮೇಲೆ ಮತ್ತೆ ಅಂದ್ರೆ ಈ ಜರ್ನಿ ಇದೆ. ಅದನ್ನೇ ಹೇಳಿದ್ವಿ. ಹೆಂಗೆ ಅಂತಂದ್ರೆ ನಾವ್ ಯಾರು ಅಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ ಅಂತ ಅಲ್ಲ, ಅದು ವ್ಯವಹಾರ ಮಾಡ್ಲೇಬೇಕು. ವ್ಯವಹಾರ ಮಾಡುವಾಗ ಈ ತರ ಬದಲಾವಣೆ ಆಗುತ್ತೆ. ಈವನ್ ಜ್ಞಾನಿಗಳಿಗೂ ಆಗ್ಬೋದು, ಗೊತ್ತಿಲ್ಲ. ಆದ್ರೆ ಸ್ಥಿತಪ್ರಜ್ಞ ಲಕ್ಷಣ ಬಂದ್ಬಿಡುತ್ತೆ, ಏನೂ ಆಗಲ್ಲ. ಆ ನಿಟ್ಟು ಬಂದ್ಬಿಟ್ಟಾಗ ಅದೇ ಮುಕ್ತಿ ಅಷ್ಟೇ. ನಾವು ಏನೇನೋ ಅನ್ಕೊಂಡ್ಬಿಡ್ತೀವಿ, ಅದಿರ್ಬೋದು, ಇದಿರ್ಬೋದು, ಅದಿರ್ಬೋದು ಅಂತ. ಸೊ ಚೆನ್ನಾಗಿ ಹೇಳಿದ್ರಿ, ಎಲ್ರು ಚೆನ್ನಾಗಿ ಮಾತಾಡಿದ್ರಿ ಇವತ್ತು. ಸತ್ಯಾಜಿ, ಯಾಕಂದ್ರೆ ಇನ್ನು ಜಾಸ್ತಿ ಎಳೆಯಕ್ ಆಗಲ್ಲ. ಇನ್ನು ಗುರುಜಿ ಟಾಕ್ ಬೇರೆ ಇದೆ, ಇನ್ನು 10 ನಿಮಿಷ 5 ನಿಮಿಷಕ್ಕೆ 8 ಗಂಟೆಗೆ ಇದೆಯಲ್ಲ ಟಾಕ್ ಇದೆಯಲ್ಲ. ಹೌದೌದು, ಅದೇ ಅದಕ್ಕೆ ಬೇಗ ಮುಗಿಸೋಣ ಅಂತ ಹೇಳಿ ನಾನು ಇವತ್ತು ತುಂಬಾ ಯಾರಿಗೂ ಪ್ರಶ್ನೆಗಳನ್ನ ಎಳೆದಿಲ್ಲ. ಹಂಗಾಗಿ ಸತ್ಯಾಜಿ, ಓವರ್ ಟು ಯು. ಹಾ, ಹರಿ ಓಂ. ಸೊ ಕವರ್ ಆಯ್ತಾ ಸಂತೋಷ್ ಜಿ? ಹಾ, 3 ಆಯ್ತು, ಲಾಸ್ಟ್ ಒನ್ ಆಗ್ಲಿಲ್ಲ. ದಟ್ಸ್ ಓಕೆ, ನಾವು ನೆಕ್ಸ್ಟ್ ಟೈಮ್ ಮಾಡೋಣ. ನೆಕ್ಸ್ಟ್ ಇದಕ್ಕೆ ಜಾಯಿನ್ ಮಾಡಿಸ್ತೀವಿ. ಚೆನ್ನಾಗಿ ಅದೇ ಎಲ್ಲರೂ ಅನುಭವದ ಮೂಲಕ ಹೇಳ್ತಾ ಹೋದಾಗ ಅದು ಹೆಚ್ಚು ಮನನನೇ ಇನ್ನೂ ಜಾಸ್ತಿ ಡೀಪ್ ಆಗೋದು, ನಿಧಿಧ್ಯಾಸ. ಚೆನ್ನಾಗಿತ್ತು ಎಲ್ಲಾರ್ದು. ಕೋಕಿಲ ಅವ್ರದ್ದು ಅದೇ ನೋಡಿ, ಸರ್ಜರಿ ಮಾಡಿಸ್ಕೊಂಡು ಎಷ್ಟು ಖುಷಿಯಾಗಿ ಕೂತ್ಕೊಂಡಿದ್ದಾರೆ ಕ್ಲಾಸಲ್ಲಿ. ಅದೇ ನಾವ್ ಈ ದಾರಿಗೆ ಬರಕ್ ಮುಂಚೆ ಆದ್ರೆ ನೆವಗಳು ಹುಡುಕ್ತಾ ಇರುತ್ತೆ ಮೈಂಡ್, ಎಲ್ಲಿ ಏನ್ ನೆವ ಕೊಡ್ಲಿ ತಪ್ಪಿಸ್ಕೊಳಕ್ಕೆ ಅಂತ. ನಾನಾಗೆ ಇಷ್ಟಪಟ್ಟಿದ್ರುನು ಕೆಲವು ಸತಿ ತಪ್ಪಿಸ್ಕೊಳಕ್ ಕಾರಣಗಳು ಹುಡುಕ್ತಿರುತ್ತೆ. ಅದು ಹೋಗ್ತಾ ಹೋಗ್ತಾ ಎಲ್ಲರಲ್ಲೂ ಆ ಕಮಿಟ್ಮೆಂಟ್ ಜಾಸ್ತಿ ಕಾಣ್ತಾ ಇದೆ ನೋಡಿ. ನಮ್ಮ ಅನ್ಸೂಯ ಅವ್ರು ಏನೋ ಹೇಳಕ್ ಹೊರಟಿದ್ದಾರೆ. ಹೇಳಿ ಅನ್ಸೂಯ ಅವ್ರೆ. ನಾನು ಪ್ರೇಯರ್ ಹೇಳ್ತೀನಿ, ಕ್ಲೋಸಿಂಗ್ ಪ್ರೇಯರ್. ವೆರಿ ಗುಡ್ ಹೇಳಿ. ಕ್ಲೋಸಿಂಗ್ ಪ್ರೇಯರ್ ಆದ್ಮೇಲೆ ಕ್ಲೋಸ್ ಮಾಡೋಣ. ನಾನು ಲಿಂಕ್ ಹಾಕಿದ್ದೀನಿ ಗುರುಜಿ ಇದ್ರದ್ದು, ಸಾಧ್ಯ ಆದ್ರೆ ಜಾಯಿನ್ ಆಗಿ. ಓಕೆ, ಆಯ್ತು. ಅಸತೋಮ ಸದ್ಗಮಯ. ವಾಯ್ಸ್ ಹೋಯ್ತು ನಿಮ್ದು. ಮ್ಯೂಟ್ ಅಲ್ಲಿ ಇದೀನಾ? ಇಲ್ಲ, ಮಾತಾಡಿ. ಓಕೆ, ಹೇಳಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಸಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದ ಆತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಜ್ಯೋತಿ ಪರಃ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಅಪ್ಪ ಅವ್ರ ವಾಯ್ಸ್ ಕಟ್ ಆಯ್ತು, ನಾನೇ ಮಾಡ್ಬಿಟ್ಟೆ.